ನನ್ನ ಎಲ್ಲ ಹಳೆಯ ಮಿತ್ರರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಊರ ಹಬ್ಬ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಪ್ರತಿ ವರ್ಷ ನಾವು ಗೌಡ್ರು ನರೇಶ್ ಗೌಡ್ರು ಊರು ಹೋಗ್ತಾ ಇದ್ದವು. ಒಂದಿನ ಹಿಂಗೆ ಮಾತಾಡ್ತಾರೆ, ಸರ್ ಈ ಊರ ಹಬ್ಬದ ಮೇಲೆ ಮಾಡೋಣ ಅಂತ. ಶಂಕರು ಸುಮ್ಮನೆ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಒಂದು ಕಥೆ ಥರ ಆಗೋಗಿ ಅದು ಊರಿನ ಸಂಪ್ರದಾಯದ ಬಗ್ಗೆ ಸರ್ ಅದು ಬುಕ್ ಒಂದು ಕೊಟ್ಟರು, ಎಲ್ಲರಿಗೂ ಓದಿ ಅಂತ ಗೌಡ್ರು. ಅದನ್ನು ಓದ್ದೋ. ಸೊ ಇದರಲ್ಲಿ ಒಂದಷ್ಟು ವಿಷಯ ಇದೆ. ಆಮೇಲೆ ಆ ದೇವರ ಬಗ್ಗೆ ಅಲ್ಲಿ ಬರೋ ಜನ, ನಾವು ಒಂದು 9-10 ವರ್ಷದಿಂದ ಊರಿಗೆ ಹೋಗ್ತಾ ಇದ್ದೋ. ಸೊ ಸುಮ್ಮನೆ ಹೋಗೋದು, ಗೌಡ್ರು ಹೋಗೋದು. ಹಬ್ಬ ಅಂದರೆ ಗೊತ್ತಲ್ಲ, ಊರ ಹಬ್ಬ ಅಂದರೆ ಏನೇನು ನಡೀತದೆ, ಅಲ್ಲಿ ಏನು ಮಾಡ್ತೀವಿ, ಹೋಗೋದೇ ಅದೇ ಕಾರಣಕ್ಕೆ ಹೋಗೋದು, ತಿನ್ನೋದು, ಮಾಡೋದು. ಸೊ ಅದನ್ನ ಅಲ್ಲಿ ಏನೇನು ತಪ್ಪುಗಳು ಏನೇನು ನಡೆಯುತ್ತೆ, ಆ ಊರ ಹಬ್ಬಕ್ಕೆ ಏನು ಮಹತ್ವ ಇದೆ, ಅದನ್ನ ಬಿಟ್ಟು ನಾವು ಏನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ಅಲ್ಲಿ ನಾವೇ ಚರ್ಚೆ ಮಾಡಿಕೊಂಡು ಅದೇ ಥರ ಅದನ್ನೇ ಒಂದು ಕತೆ ಥರ ಮಾಡಿ ಆ ಊರ ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ಥರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲರೂ ಸೇರಿ, ನಾನು ಒಬ್ಬನೇ ಬರೋದಿಲ್ಲ ಇದನ್ನ ಡೈಲಾಗು, ಎಲ್ಲ ಡೈರೆಕ್ಟರ್ಗಳು, ನಾನು, ಶ್ರೀಧರು, ಶಂಕರ್ರು, ಆಮೇಲೆ ಬಾಹುಬಲಿ, ಎಲ್ಲರೂ ನಾವು ಎಷ್ಟು ಜನ ಸ್ನೇಹಿತರುಗಳು ಇದೀವೋ, ನರೇಶ್ ಗೌಡ್ರು ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳು ಮಾಡಿದೀವೋ ಅಷ್ಟು ಜನ ಸೇರಿ ಬರೆದಿರೋ ಅಂತ ಸಂಭಾಷಣೆ ಮತ್ತೆ ಈ ಕಥೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋದು ಮುಖ್ಯವಾದ ಕತೆ ಸಾರ್ದು. ಅದಕ್ಕೆ ಕಾರಣಕರ್ತರು ನರೇಶ್ ಗೌಡ್ರು, ನಿರ್ದೇಶಕರು ಶಂಕರ್ ಅವರು, ಹಾಗೆ ನನ್ನ ಕ್ಯಾಮರಾಮನ್ ಎ ವಿ ಕೃಷ್ಣ ಕುಮಾರ್ ಅವರು. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನೊಂದು ನಾವು ಆಕ್ಚುಲಿ ಇದು ಪಿಕ್ನಿಕ್ ತರ ಅನ್ಕೊಂಡೋಗಿ ಸಿನಿಮಾ ಮಾಡಿರೋ ಸಿನಿಮಾ ಇದು. ಆಮೇಲೆ ಇದರಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ತಿಳ್ಕೊಂಡು ಈ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಮಗೆ ಒಂಥರ ಖುಷಿ ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಆಕ್ಚುಲಿ ಹಾಗೆ ಹೊಸವರು ಹೇಳಿದಂಗೆ ಇದು ಒಂದು ಚಾಲೆಂಜಿಂಗ್ ಆ್ಯಂಡ್ ಫಸ್ಟ್ ನಾವು ಪಿಕ್ನಿಕ್ ಅಂದ್ಕೊಂಡು ಹೋಗೋ ಥರನೇ. ಯಾವ ಒನ್ಸ್ ಮೋರ್ ಕವರ್ ಟೈಮಿಂದ ಆ ಊರಿಗೆ ಹೋಗ್ತಾ ಇದ್ದೀವಿ. ಆ ದೇವಿ ತುಂಬ ಮಹಿಮೆರು. ಚೌಡೇಶ್ವರಿ ದೇವಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಜಾತ್ರೆ ನೋಡೋದು ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ನಾವು ಒಂದು 7-8 ವರ್ಷದಿಂದ ಹೋಗ್ತಾನೆ ಇದ್ವಿ. ಪ್ರತಿ ಸತಿ ಹೋಗುವಾಗ ಎಲ್ಲ ನಡೀತಾರೋ ಒಂದ್ಸತಿ ಲೊಕೇಶನ್ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ನಿರ್ಮಾಣ ಮಾಡ್ಕೊಂಡು ಹೋದ್ವಿ. ನಾವು ಏನು ಅನ್ಕೊಳ್ಳೋದು, ಫಸ್ಟ್ ಏನು ಮಾಮೂಲಿ ಸಿನಿಮಾ ಥರ ಇರುತ್ತೆ ಅನ್ನೋ ಥರ ಅನ್ಕೊಂಡು ಹೋದ್ರೆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅಂತ ಲೊಕೇಶನ್ ಶುರು ಮಾಡಿದ್ರು. ಅವಾಗೇ ಸ್ಟಾರ್ಟ್ ಆಯ್ತು ನಮಗೆ. ರಿಯಲಿಸ್ಟಿಕ್ ಅಂದ ತಕ್ಷಣ ಈಗ ಕ್ಯಾಮ್ರಾ ಇಡಕ್ಕೆ ಜಾಗ ಇರಲ್ಲ, ಆಮೇಲೆ ಜನಗಳ ಮಧ್ಯೆ ಹೋದ್ರೆ ತಳ್ಬಿಡ್ತಾರೆ. ಈ ಥರ ತುಂಬ ಚಾಲೆಂಜಿಂಗ್ ಏನೋ ಮಾಡಿಕೊಂಡು ಒಂದು 4 ಜನ ಟೀಮ್ ಥರ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಯೂಸ್ ಮಾಡಿಕೊಂಡು ಈ ಪೋರ್ಷನ್ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ ಎಲ್ಲ ನೈಟ್ ಡಿಸ್ಕಸ್ ಮಾಡ್ತೀವಿ. ಬೆಳಗ್ಗೆ ಎತ್ಕೊಂಡು ಹೋಗಿ ಕುತ್ಕೊಂಡು ಶೂಟ್ ಮಾಡೋದು. ಇದೇ ಥರ ಒಂದು 2-3 ವರ್ಷ ತುಂಬ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಈ ಒಂದು ಸಿನಿಮಾ ತಂದಿದ್ವಿ. ಆವಾಗಲೇ ನಮ್ಮ MLA ಅವ್ರು ಹೇಳಿದಂಗೆ ಈ ಪಿಕ್ಚರ್ ನಾವು ಮಾಡುವಾಗ ನಮಗೆ ಅದು ಅಷ್ಟು ಇಂಪ್ಯಾಕ್ಟ್ ಕೊಡಲಿಲ್ಲ. ಆಫ್ಟರ್ ಮ್ಯೂಸಿಕ್ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಅಕ್ಷಯ್ ಅಂತ ಹೊಸ ಪರಿಚಯ ಅದು. ಅವರು ಈ ಸಿನಿಮಾ ಕೊಟ್ಟಿರೋ ಮ್ಯೂಸಿಕ್ ಬಂದ ತಕ್ಷಣ ನಮಗೆ ಖುಷಿ ಅನಿಸ್ತಾ ಇತ್ತು. ಸೊ ನಾವು ಮಾಡಿರೋ ಒಂದು ಪ್ರಯತ್ನ ಆಚೆ ಬರುವಾಗ ನಿಂತು RRR ಇಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ಆ ಜನಗಳ ಮಧ್ಯೆ ಅಷ್ಟು ಜನ ತಂದು ನಾವು ಇಟ್ಕೊಂಡು ಅದ್ರ ಮಧ್ಯೆ ಆರ್ಟಿಸ್ಟ್ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಒಂದು ಜಾತ್ರೆ ಸೀನ್ ಎಂಟಲ್ಲಿ ಪಾಪ ತನಿಷ್ಕಾ ಅವ್ರನ್ನ ಕರ್ಕೊಂಡು ಹೋಗಿ ಶಾರ್ಟ್ ಮಾಡಕ್ ಹೋಗಿದ್ವಿ. ಇಡೀ 3 ಜನ ನುಗ್ಬಿಟ್ಟು ಅವ್ರನ್ನ ತಳ್ಕೊಂಡು ಹೋಗೋದ್ರ ಆಗ್ಬಿಟ್ಟು. ಸೊ ಅಲ್ಲೆಲ್ಲ ಹೋಗಿ ಕಲ್ಪನೆ ಮಾಡಿ ತಂದಿರೋ ಸಿನಿಮಾ ಇದು. ಖಂಡಿತವಾಗಿ ನೋಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ. ಇದು ಒಂದು ಒಳ್ಳೆ ದೇವರ ಮಹಿಮೆ ಸಿನಿಮಾ ಅಂತ ಥ್ಯಾಂಕ್ ಯು. ನಾನು ನಮ್ಮ ನಿರ್ಮಾಪಕರು ಹಾಗೂ ನಿರ್ದೇಶಕರಿಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೋಡಿದ್ದೀರಾ ಎಲ್ಲ ಟ್ರೈಲರ್ನ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ 9 ಸಾಂಗ್ಗಳಿದೆ. 9ರಲ್ಲಿ 8 ಸಾಂಗು ನಮ್ಮ ನಂಜಪ್ಪ ಸರ್ ಹಾಗೆ ಅವರ ಟೀಮ್ ಅವರು ಹಾಡಿದ್ದಾರೆ. ಆ್ಯಂಡ್ 1 ಸಾಂಗ್ ನಾನೇ ಮಾಡಿದ್ದೀನಿ. ಅದನ್ನು ಅನಿತಾ ಸಾರಮಹೇಶ್ ಮೇಡಮ್ ಮಾಡಿದ್ದಾರೆ. ಆ್ಯಂಡ್ ಸೊ ಈಗ ಜೂನ್ 19ನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ. ಸೊ ಎಲ್ಲ ಥಿಯೇಟರ್ನಲ್ಲಿ ಹೋಗಿ ನೋಡಿ, ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ತೀನಿ. ದೇವಿ ಬಗ್ಗೆ ಅಂದರೆ ಉಜ್ಜನಿ ಊರಿನ ಬಗ್ಗೆ ಮಾಡಿದ್ದೀವಿ. ಹೌದು ಸರ್, ಎಲ್ಲ ನಂಜಪ್ಪ ಸರ್ ಅಂತ ಇದ್ದಾರೆ, ಅವರ ಫೋಕ್ ಆರ್ಟಿಸ್ಟ್ ಎಲ್ಲ. ಅವರು 5 ಜನ ಇದ್ದಾರೆ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ನನ್ನ ಇದೆ. ತುಂಬ ಚಾಲೆಂಜಿಂಗ್ ಇತ್ತು ಸರ್. ಅಂದರೆ ನಾನು ಒಂದು ಪೋರ್ಷನ್ ಸ್ಟಾರ್ಟಿಂಗ್ ಟ್ರೈಲರ್ ಪೋರ್ಷನಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, ಅದೆಲ್ಲ ಔಟ್ಡೋರಲ್ಲೇ ಲೈವ್ ಮಾಡಿದ್ದು, ಲೈವ್ ರೆಕಾರ್ಡ್ ಮಾಡಿದ್ದು. ಇನ್ನೆಲ್ಲ ಆಲ್ಮೋಸ್ಟ್ ನಾದಸ್ವರ ಇದೆಲ್ಲನೂ ಸ್ಟುಡಿಯೋದಲ್ಲಿ ಮಾಡಿದ್ದು. ಆಲ್ಮೋಸ್ಟ್ ನೇಟಿವ್ ಇನ್ಸ್ಟ್ರೂಮೆಂಟ್ ಎಲ್ಲ ಔಟ್ಡೋರ್ಸಲ್ಲೇ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ.
ಹೌದು ಸರ್, ಏನಿದೆ ಇಲ್ಲ ಸರ್, ಮೂರನೇ ಸಿನಿಮಾ ಬಿಫೋರ್ ರಾಜಯೋಗ ಮತ್ತು ಭಾವಪೂರ್ಣ ಅಂತ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಬಂದಿರೋದು ಅಂತ. ರಂಗನಾಥ್ ಸರ್ ಪಾಪ ತುಂಬ ಬ್ಯುಸಿ ಇದ್ರು, ಕೇಳ್ಕೊಂಡಾಗ ಬಂದು ನಮ್ಮ ನಂಜೇಶ್ ಅಂತ ಇದ್ದಾರೆ ಅವ್ರ ತಮ್ಮ, ಅವ್ರು ಕರ್ಕೊಂಡ್ಬಂದು ನಮ್ಮ ಆನಂದವರೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಈ ಸಿನಿಮಾ ಮಾಡೋಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಲಕ್ಕಿ ಶಂಕರು. ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೆ, ಊರ ಹಬ್ಬದಲ್ಲಿ ನಾವು ಈ ಸುಣ್ಣ ಬಣ್ಣ ಅಂತ ಮಾಡ್ತೀವಿ ಊರಿಗೆ ಮನೆಗಳಿಗೆಲ್ಲ. ಆ ಮನೆಗೆ ಬಣ್ಣ ತೊಗೊಂಡು ಹೋಗ್ತಾ ಇದ್ದೆ ಪೇಂಟ್ ಮಾಡಿಸೋದಕ್ಕೆ. ಏನು ಸರ್ ಅಂತಂದ್ರೆ ಊರ ಹಬ್ಬ ಮಾಡ್ತಾ ಇದ್ದೀವಿ, ಅದಕ್ಕೆ ಅಂದರೆ ಊರ ಹಬ್ಬ ಟೈಟಲ್ ಚೆನ್ನಾಗಿದೆ ಅಂತ ಮಂಗಳವಾರ ಹೋಗ್ತಾ ಇದ್ದೆ. ಯಾವ ಸಿನಿಮಾ ಮಾಡೋಕ್ಕೆ ಸಾಕಾಗಿದೆ ನನಗೆ, ಒನ್ಸ್ ಮೋರ್ ಕವರ್ ಮಾಡಿ, ಬೇಡ ಮನೇಲಿ ಬೈತಾರೆ, ನಾನು ಹೆಂಡತಿ ಇಲ್ಲೇ ಇದ್ದಾಳೆ, ಬೈತಾರೆ ಸಿನಿಮಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇಲ್ಲ ನೀವು ಬನ್ನಿ ಮಾತಾಡೋಣ ಅಂತ ಸಾಯಂಕಾಲ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಲಕ್ಕಿ ಶಂಕರ್, ಎಮ್ ಡಿ ಶ್ರೀಧರ್ ಸರ್, ವಾಸು ಸರ್, ಕೆ ಎಲ್ಲ ಆಲ್ಮೋಸ್ಟ್ ವಾರಕ್ಕೊಂದ್ಸಲಿ ಸೇರ್ತೀವಿ. ಸೇರ್ಕೊಂಡಾಗ ಯಾಕೆ ಸುಮ್ಮನೆ ಒಂದು ಸಿನಿಮಾ ಮಾಡಬಾರ್ದು ನೀವು ಮೂರು ದೇವ್ರ ಬಗ್ಗೆ ಅಂತ ಇವರೆಲ್ಲ ಸಪೋರ್ಟ್ ಕೊಟ್ಟು ಮಾತಾಡಿ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಅಲ್ಲಿಂದ 4 ಗಂಟೆಗೆ ಚೇಂಬರ್ಗೆ ಹೋದ್ವಿ. ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬಿಟ್ಟು ಮಂಗಳವಾರ ಅಮಾವಾಸ್ಯೆ ದಿವಸ ಕಾಕತಾಳಿ ಹೋಗಿ ಮಂಗಳವಾರನೇ ಎಲ್ಲ ಪ್ರೋಗ್ರಾಮು ಮಂಗಳವಾರನೇ ಆಗ್ತಾಯಿದೆ. ಅದೇನಂತ ಗೊತ್ತಿಲ್ಲ, ಇವತ್ತು ನೋಡಿ ಪ್ರೆಸ್ ಮೀಟು ಮಂಗಳವಾರ ಮಾಡ್ತಾಯಿದ್ದೀವಿ. ಮೊನ್ನೆ ಒಂದು ಇದು ಬಂತು, ಸೆನ್ಸಾರ್ ಸರ್ಟಿಫಿಕೇಟ್ ಮಂಗಳವಾರ ಬಂದಿದೆ. ಮಂಗಳವಾರನೇ ಬಂದಿರೋದ್ರಿಂದ ದೇವರಿ ನಮ್ಮ ಚೌಡೇಶ್ವರಿ ದೇವ್ರ ವಾರ ಮಂಗಳವಾರ. ಹಾಗಾಗಿ ಜಾನಪದ ಟೀಮ್ ನಮ್ಮ ನಂಜಪ್ಪ ಅವ್ರು ಸಾಬ್ ಬಂದಿದ್ದಾರೆ, ತುಂಬ ಚೆನ್ನಾಗಿ ಆಡಿ ಆಕ್ಟ್ ಮಾಡಿದ್ದಾರೆ ಅವರೇ, ಡಾಕ್ಟರ್ ನಂಜಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ ಎಮ್ ಡಿ ಶ್ರೀಧರ್ ಬರಬೇಕಾಗಿತ್ತು, ಇನ್ನೂ ಬರೋಕ್ಕಾಗಿಲ್ಲ ಅವರೇನೋ ಕಾರಣಾಂತರಗಳಿಂದ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಗಿರಿಧರ್ ಸರ್ ಲೇಟರ್ ಬಂದಿದ್ದಾರೆ. ನಮ್ಮ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಒನ್ಸ್ ಮೋರ್ ಕವರ್ದಲ್ಲಿ ಆಕ್ಟ್ ಮಾಡಿದರು ನಮ್ಮ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕಾಗಿಲ್ಲ. ನಮ್ಮ ಮೈಸೂರು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಗೌತಮ್ ಸರ್. ಹಾಗೆ ಲೇಟಾಗಿ ನಮ್ಮ ಮೈಸೂರಲ್ಲಿ ಇನ್ನೊಬ್ಬ ಬಲರಾಜ್ ಒಡೆಯರ್ ಸರ್ ಬಂದಿದ್ದಾರೆ, ಮಿಮಿಕ್ರಿ ಗೋಪಿ ಸರ್ ಬಂದಿದ್ದಾರೆ, ಬೆಂಕಿ ತನೀಶ್ ಅವರು ಬಂದಿದ್ದಾರೆ. ಅವರ ಜೋಡಿ ಇವತ್ತು ಬರೋಕ್ಕಾಗಿಲ್ಲ, ಮಿತ್ರರು ಶೂಟಿಂಗ್ ಇರೋದ್ರಿಂದ. ಹಾಗೆ ನಮ್ಮವ್ರನ್ನ ಈ ಚಿತ್ರ ಮಾಡೋಕ್ಕೆ ಇನ್ನೊಂದು ಕಾರಣಕರ್ತರು ಅಂದರೆ ನಮ್ಮ PhD ಮಾಡಿದ್ದಾರೆ ಸಿನಿಮಾ ಇದ್ರ ಬಗ್ಗೆ, ಚೌಡೇಶ್ವರಿ ದೇವ್ರ ಬಗ್ಗೆ. ಈಚಿ ಬೋರ್ಲಿಂಗಿಯರು, ನಮ್ಮ ಆನಂದ ಚಿಕ್ಕಪ್ಪ ಅವರು, ಅವರ ನೇತೃತ್ವದಲ್ಲಿ ಫಸ್ಟ್ ಕೇಳ್ಕೊಂಡ್ವಿ ಹೇಗೆ ಸರ್ ಯಾಕೆಂದರೆ ಆಚರಣೆಗಳು ಹೇಗೆ ಮಾಡಬೇಕು, ಹೇಗೆ ಇದು ಮಾಡಬೇಕು ಅಂತೇಳಿ. ಬಟ್ ಅದರಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬುಕ್ಕಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ. ಹಾಗೆ ನಮ್ಮ ಹೆಸರು ಪುಟ್ಟಸ್ವಾಮಿ ಸರ್ ಬಂದಿದ್ದಾರೆ, ನಮ್ಮ ರೆಡ್ಡಿ ಕೃಷ್ಣಪ್ಪ ಸರ್ ಬಂದಿದ್ದಾರೆ, ನಮ್ಮ ರಿಲೇಷನ್ ಪುಟ್ಟಸ್ವಾಮಿ ಗೌಡರು ಬಂದಿದ್ದಾರೆ. ಹಾಗೆ ನಮ್ಮ ಚಂದ್ರಪ್ಪ ಉದ್ಯಮಿ ಬಂದಿದ್ದಾರೆ. ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನೀವೆಲ್ಲರೂ ಈ ಸಿನಿಮಾಕ್ಕೆ ಪತ್ರಕರ್ತರು ನೀವೆಲ್ಲ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಅಂದ್ಕೊಂಡಿದ್ದೀನಿ. ಸಿನಿಮಾನೇ ಮಾಡಬಾರ್ದು ಅಂತ ಇದೆ, ಈಗ ಮಾಡಿದ್ದೀನಿ. ನೀವೆಲ್ಲ ಕೃಪೆ ತೋರಿಸಿ ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಕೇಳ್ಕೊಳ್ತೀನಿ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನೀವೇ ನಮ್ಮ ಮಾಧ್ಯಮ ಮುಖಾಂತರ ಜನಗಳಿಗೆ ತೋರಿಸೋದು. ಹಾಗಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಸರಿ ಸರ್. ಇಲ್ಲ ಸರ್, ಇದು ಊರಲ್ಲಿ ಇದೆ, ಬಟ್ ಬಣ್ಣ ಹಾಕೊಳ್ಳಲ್ಲ. ಹಾಗೆ ಕರ್ಗ ಕುಡಿತೀವಿ, ನಾವು ಕರಗದ್ದು ಗುಡ್ರು ಅಂತ ನಮ್ಮಲ್ಲಿ ಹಂಚ್ಕೊಳ್ತಾರೆ. ಇದರಲ್ಲಿ ಮೇಯ್ನು ಮೂಲ ಇದೆ ಅಂತಂದರೆ ನಮ್ಮೂರಲ್ಲಿ ದಲಿತರು 6 ಜನ ಬ್ರಾಹ್ಮಣರಾಗಿ ಜನವರ ಹಾಕ್ಕೊಂಡು ವಿಧಿವಿಧಾನ ಪ್ರಕಾರ ಅಗ್ನಿಕೊಂಡ ಆಯ್ತಾರೆ ಸರ್ ಇದರಲ್ಲಿ. ಅದು ಮೇಜರ್ ಇದು. ಅವ್ರನ್ನ ಸಿನಿಮಾ ರಿಲೀಸ್ ಅವ್ರ ಲೈವ್ ಕಾಣಿಸ್ತಾ ಇದೀವಿ, ಅವ್ರ ಕೈಲೇ ಲೈವು ಇದು ಮಾಡಿಸಿದ್ದಾರೆಲ್ಲ ಸರ್. ಓಕೆ ಸರ್, ಹಾಗೆ ಮಾಡಿ. ಓಕೆ, ಈ ಸದ್ಯಕ್ಕೆ ಇನ್ನೂ ನೋಡಿಲ್ಲ, ಅವ್ರು ಏನು ತೋರಿಸಿಲ್ಲ ನಾವು. ಈಗ ಅದಕ್ಕಿಂತ ಮೊದಲೇ ನನ್ನ ಪಾರ್ಟ್ನರ್ ಆನಂದ್ ಅಂತ ಇದ್ದಾರೆ. ಅವನು ನೀವು ಯಾವುದೇ ಕಣ್ಣು ಸಿನಿಮಾನೇ ಮಾಡೋಣ, ನನ್ನ ಜೊತೆ ಬಿಸ್ನೆಸ್ ಮಾಡೋಣ ಅಂತ ಅವನು ವಾರ್ನ್ ಮಾಡಿದ್ದ ಫಸ್ಟೇ. ಅವನು ಫಸ್ಟ್ ಕೇಳಿದೆ, ನಾನು 8 ತಿಂಗಳ ಮೊದಲೇ ಅವನು ಕೇಳಿದ್ದು, ಏನು ಗುರು ಸಿನಿಮಾ ಮಾಡ್ತಾ ಇದ್ದೀನಿ ಈ ಥರ ಅಂತ. ದೇವ್ರ ಸಿನಿಮಾ ಮಾಡೋರು, ನಮ್ಮೂರ್ದು ಒಂದು ಇತಿಹಾಸ ಇರುತ್ತೆ, ಮಾಡೋರು ಅಂತ ಹೇಳಿದ್ರು. ಬನ್ನಿ ಯಾರು ಪೇಮೆಂಟ್ ತಗೊಂಡಿಲ್ಲ ಸರ್. ಇದರಲ್ಲಿ ಇನ್ನೊಂದು ಹೇಳ್ತೀನಿ, ಯಾರೂ ಪೇಮೆಂಟ್ ತಗೊಂಡಿಲ್ಲ, ಎಲ್ಲ ನಮ್ಮ ಫ್ರೆಂಡ್ಸಿಗೋಸ್ಕರ ಮಾಡಿದ್ದಾರೆ. ಏನು ಈ ಸಿನಿಮಾದಿಂದ ಚೆನ್ನಾಗಿ ಬಂದರೆ ಅವ್ರಿಗೂ ಅದು ಪಾಲಿದೆ.
ಹೌದು ಸರ್ ನಾನು ಮೊದಲೇ ಹೇಳಿದ್ದೀನಿ ಅವ್ರು ಎಲ್ರಿಗೂ ದಯಮಾಡಿ ಎಲ್ಲ ಮೊದಲು ಕೂರ್ಸ್ಕೊಂಡು ಇವ್ರಿಗೆಲ್ಲರಿಗೂ ಹೇಳಿದೆ ನಾನು, ನೀವು ಸಪೋರ್ಟ್ ಕೊಟ್ಟರೆ ನಾನು ಸಿನಿಮಾ ಮಾಡ್ತೀನಿ ಸರ್. ಎಲ್ಲ ಆರ್ಟಿಸ್ಟು ಇನ್ಕ್ಲೂಡಿಂಗ್ ದೊಡ್ಡಣ್ಣನು ಒಂದು ಸ್ಮಾಲ್ ಏನೋ ಕನ್ವೀನಿಯನ್ಸ್ ಅಂತ ಕೊಟ್ಟಿದ್ದೀವಿ ಅಷ್ಟೇ ಸರ್. ಎಲ್ರಿಗೂ ಅಷ್ಟೇ, ಪ್ರತಿಯೊಬ್ಬ ಆರ್ಟಿಸ್ಟು ತನಿಷಾ ಮೇಡಮ್ ಆಗಿರ್ಬೋದು, ಮೇಡಮ್ ಇದೆಲ್ಲ ಸಿನಿಮಾ ಮಾಡ್ತಾ ಇದೀವಿ, ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಅಷ್ಟೇ. ಬೀರೇಂದರ್ ಸರ್ ಆಗಿರ್ಬೋದು, ನಮ್ಮ ಗೋಪಿ ಸರ್ ಆಗಿರ್ಬೋದು. ಗೋಪಿ ಸರ್ ಪ್ರತಿ ವರ್ಷ ಬಂದು ನಮ್ಮ ಜಾತ್ರೆಯಲ್ಲಿ ಭಾಳ ಲಾಸ್ಟ್ ಒಂದು ಟೀಸರ್ ರಿಲೀಸ್ ಮಾಡಿದ್ವಿ, ಪಾಪ ಫ್ರೀಯಾಗಿ ಬಂದು ಮಾಡೋರು. ನಮ್ಮ ಗೌತಮ್ ಸರ್ ಎಲ್ಲ ಮಾಡಿಲ್ಲ, ಅವರೆಲ್ಲ ಪಾಪ ನಮ್ಮ ಸಿನಿಮಾದಲ್ಲಿ ಅವರೇ ವಾಲಂಟ್ರಿಯಾಗಿ ಮೈಸೂರಲ್ಲಿ ಅವರಿಬ್ಬರು ಸೇರಿಕೊಂಡು ಬಸವರಾಜ್ ಒಡೆ ಅವರಿಬ್ಬರು ಸೇರಿಕೊಂಡು ಪೋಸ್ಟ್ ಅಂಟಿಸಿ ಕೆಲಸ ಮಾಡಿದ್ರು ಅವರು. ಹೌದು ಸರ್ ಇಲ್ಲ ಸರ್, ನಮ್ದೇನಾಯ್ತು ಅದು ಹೇಳೋದು ಬೇಡ ಗೊತ್ತಿಲ್ಲ, ಅದು ಸೆನ್ಸರ್ ಪ್ರಾಬ್ಲಮ್ ಆಯ್ತು. 3 ತಿಂಗಳಾಯ್ತು ಸರ್, ನಮ್ಮದು ರಿವೈಸಿಂಗ್ ಕಮಿಟಿಗೆ ಹಾಕ್ಬಿಟ್ಟಿದ್ರು. ಅದನ್ನು ಡೈರೆಕ್ಟರ್ ಹೇಳ್ತಾರೆ ಕೂಡ ಏನು ಪ್ರಾಬ್ಲಮ್ ಅಂತ. ಅದು ಹಾಗಾಗಿ ನಾವು ನಮ್ಮೂರು ಹಬ್ಬಕ್ಕೆ ಸಿನಿಮಾ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ ಇದ್ವಿ ಮಾರ್ಚಲ್ಲಿ, ಏಪ್ರಿಲಲ್ಲಿ. ಅದು ಸತತ ಏನೋ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಈ ಕೊನೆಗೆ ಆ ದೇವ್ರ ಮಹಿಮೆಯಿಂದ ಆಯಿತು ಸರ್, ಒಳ್ಳೆಯದಾಗಿದೆ. ದಯಮಾಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ಯಾರು ಹೆಸರು ಬಿಟ್ಟರು ದಯವಿಟ್ಟು. ಆಮೇಲೆ ನಮ್ಮ ನಾರಾಯಣಗೌಡರು ವಿಲೇಜ್ ಥಿಯೇಟ್ರು ಅವರು ಇದನ್ನು ಸಪೋರ್ಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ, ಸಿನಿಮಾ ರಿಲೀಸ್ ಮಾಡೋದು ದೊಡ್ಡ ಸವಾಲು. ಹೌದು ಸರ್, ತಿರ್ಸಾಡಪ್ಪ ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಿ. ಮತ್ತು ಶಶಿ ಅವರು ಇದ್ದಾರೆ, ಜಗಣ್ಣ ಅಂತ ಇದ್ದಾರೆ, ಒಂದು ಟೀಮ್ ಇದೆ ನಮ್ಮ ಮುಂದೆ ಒಂದು ಶಕ್ತಿ ಇದೆ ಸರ್. ಎಲ್ಲ ಫ್ರೆಂಡ್ಸು ಯಾರು ಹೇಳ್ತಿಲ್ಲ, ಯಾರು ಪೇಮೆಂಟ್ ತೊಗೊಂಡಿಲ್ಲ. ಓಪನ್ ಆಗಿ ಹೇಳ್ತೀನಿ, ಏನು ಈ ಮಿಕ್ಕಿದ್ದು ಖರ್ಚಿಸಿ ಕೃಷ್ಣಕುಮಾರ್ ಸರ್ ಆಗಿರ್ಬೋದು, ಸ್ಟುಡಿಯೋ ಕೊಟ್ಟಿದ್ದಾರೆ ಸರ್. ನಾಗೇಂದ್ರ ಸರ್ ಪೇಮೆಂಟ್ ಬೇಡಪ್ಪ ನೀನೇನು ಗನ್ ಮಾಡ ಅಂತಾನೆ ಹೇಳಿದ್ದಾರೆ. ನಾಗೇಂದ್ರ ಸರ್ ನಮ್ಮ ಮಳೆ ನೀವು ಮಾಡಪ್ಪ, ನೀನು ಒಳ್ಳೇದಾಗ್ಲಿ, ನಮ್ದು ನಿಮ್ದು ಒಂದೇ ರಾಶಿ, ರುಚಿಕ ರಾಶಿ, ತುಂಬಾ ಚೆನ್ನಾಗಿದೆ ಟೈಮು. ಅವರು ಹೋಟ್ಲ್ ಓಪನ್ ಮಾಡಿದ್ದಾರೆ ಈಗ, ಅವರು ಹೊಸ ಹೋಟ್ಲ್ ಓಪನ್ ಮಾಡಿದ್ದಾರೆ, ನಾನು ಹೋಟ್ಲ್ ಓಪನ್ ಮಾಡಿದ್ದೀನಿ. ನಮ್ಮಿಬ್ಬರದು ಟೈಮ್ ಚೆನ್ನಾಗಿದೆ, ಹೇಳ್ತೀನಿ ನೀನು ಹೇಳ್ತೀನಿ ನಾನು, ನಿಮ್ಗೇನು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಏನಾಗುತ್ತೆ ಅನ್ನೋದು ನೀವು ನೋಡಿ, ತುಂಬಾ ಭಾವನಾತ್ಮಕವಾಗಿದೆ ಅದೊಂದು ಕಾನ್ಸೆಪ್ಟು. ಅಂದ್ರೆ ಶಂಕರ ಸರ್, ಲಕ್ಕಿ ಶಂಕರ್ ಸರ್ ಈಗ ಎಂತ ಹೇಳಿದ್ರು, ವಾಸು ಸರ್, MD ಶ್ರೀಧರ್ ಸರ್, ಬಾಹುಬಲಿ ಸರ್, ಎಲ್ಲರೂ, ವಾಸು ಸರ್, ಎಲ್ಲರೂ ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ಲರೂ ಎಲ್ಲ ಕಡೆ ಇರ್ತಾ ಇದ್ರು. ಎಲ್ಲರೂ ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ದೊಂದು ಸಪ್ರೇಟ್ ಬ್ಲಾಕ್ ಮಾಡಿದ್ರು, ಜಾತ್ರೆನಲ್ಲಿ ಓಡಾಡೋದು, ಮತ್ತೊಂದು ಮಗದೊಂದು ಇಲ್ಲ, ತುಂಬಾ ನಮಗೆ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನವೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು, ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನು ಸಾರಿ ಮಿಸ್ ಆಯ್ತಲ್ಲ ಅಂದ್ರೆ ಇನ್ನು ಬರೋ ವರ್ಷನೇ ಏನು ಮಾಡೋಕ್ಕೆ ಮುಗೀತೀನಿ, ಬರೋ ವರ್ಷನೇ ಅಂತ ಹೇಳಿ ಪಾಪ 2 ವರ್ಷದ್ದು ಈ 3ನೇ ವರ್ಷದಲ್ಲಿ ಹೋಗೋದು ಸ್ವಲ್ಪ ಪ್ಯಾಚಪ್ ಮಾಡಿದಾರೇನೋ ಗೊತ್ತಿಲ್ಲ, ಅದನ್ನು ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಪಾಪ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಪೇಮೆಂಟ್ ಇರ್ತದೆ, ಕೇಳಿರ್ತಾರೆ ಅಷ್ಟೇ. ಆದರೆ ಒಂದು ಗೌರವಯುತವಾಗಿ ಜೇಬ್ಗೆ ಹಾಕಿ ಕಳಿಸಿದ್ದಾರೆ, ಅದಂತೂ ನಿಜ. ಪಾಪ ಅವರು ಏನೋ ನಿಮ್ದು ಇದು ಏನು ಅನ್ಕೊಂಬೇಡಿ ಸರ್, ನಿಮ್ ಪೇಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮ್ಮನೆ ಪಾಪ ಅವರು ಪೇಮೆಂಟ್ ಕೊಟ್ಟ ಎಲ್ಲರಿಗೂ ಅನ್ನೋದಕ್ಕಿಂತ ಏನೋ ಒಂದು ಗೌರವಧನ ಅಂತ ಕೊಟ್ಟು ಕಳಿಸಿದ್ದಾರೆ. ಪಾತ್ರಗಳು ತುಂಬಾ ಚೆನ್ನಾಗಿದೆ. ಮಿತ್ರ ಅವರು, ದೊಡ್ಡಣ್ಣ ಅವರು, ವೈಜನಾಥ್ ಬೀರ ಸರ್ ಅವರು, ಬಾಲವಾಡಿ ರಾಜು ಅವರು, ತನಿಷಾ ಮೇಡಮ್, ಸಿದ್ದು ಮೂಲಿಮನಿ, ಮತ್ತೆ ನಮ್ಮ ಯೂಟ್ಯೂಬರ್ ಹುಡುಗಿ ಪಾಯಲ್ ಚೆಂಗಪ್ಪ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದು ಕಥೆನೇ ಕೇಳಿ ನಮ್ಗೆ ಬಹಳ ಇಷ್ಟ ಆಯ್ತು. ಜನಪದ ತಜ್ಞರು ಇಲ್ಲೆಲ್ಲರೂ ಇದ್ದಾರೆ, ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದ್ರೆ ಜನಪದ ಸುಮ್ಮನೆ ಒಂದೊಂದು ಸಿನಿಮಾ ಮಾಡ್ತಾ ಇರ್ತೀವಿ, ಲವ್ವು, ರೌಡಿಸಮ್ಮು, ಮತ್ತೊಂದು ಈ ತರದ್ದು ಒಂದು ಊರಿಗೆ ಹೋಗಿ ಆ ಊರಿನ ವಿಭಿನ್ನತೆ ಏನಂತ, ನಮ್ಮ ಕರ್ನಾಟಕದಲ್ಲೇ ಸಾವಿರಾರು ಊರುಗಳಿದೆ, ಒಂದೊಂದು ವಿಭಿನ್ನತೆ ಏನು ಗೊತ್ತಿಲ್ಲ. ಈ ತರದ ಜನಪದ ತಜ್ಞರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ನಮಗೂ ನಮ್ಮ ಊರಿನ ಕಲ್ಚರ್ ಬಹಳ ಉಳಿಯುತ್ತೆ. ಅದರಿಂದ ನಮ್ಮ ಜನಪದ ಎಲ್ಲ ತಜ್ಞರಿಗೂ ವಿಶೇಷವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಮೂರು ಬೀದಿ, ಕೇರಿ ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ಬೋದು, ನಮ್ಮ ಸಂಸ್ಕೃತಿ ತೋರಿಸ್ಬೋದು. ಕೆಲವರು ಗೊತ್ತೇ ಇರಲ್ಲ, ಬೇರೆ ಬೇರೆ ಇಲ್ಲೆಲ್ಲೋ ಹೋಗಿ ಅದನ್ನು ಹೊಗಳ್ತಾ ಇರ್ತೀವಿ. ನಮ್ಮೂರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ, 2 ಕಲ್ಲಿದ್ರೆ ಅದರ ಬಗ್ಗೆ ಗೊತ್ತಿಲ್ಲ, ಮರದ ವಿಶೇಷತೆ ಗೊತ್ತಿರಲ್ಲ. ಅದನ್ನು ತಿಳಿಸುವಂತ ದೊಡ್ಡ ಜಾನಪದ ತಜ್ಞರು ಇಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಉಜ್ಜಯಿನಿ ಚೌಡೇಶ್ವರಿ ತಾಯಿ, ಅಲ್ಲಿ ಸಂಪ್ರದಾಯ ಪೂಜೆ ಎಲ್ಲವೂ ಕೂಡ ವಿಭಿನ್ನತೆ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಆರೈಸಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ನಿಮ್ಮ ಮಿಮಿಕ್ರಿ ಗೋಪಿ ಮಾಡೋ ನಮಸ್ಕಾರ. ಏನಪ್ಪ ಏನು ಅಪ್ಪನೆ ಹೋಯ್ತಾ ಇದೆಯಲ್ಲ,
ಹೆಂಗೋ ಕುರಿ ಕಡಿತಾ ಇದ್ದೀನಿ 7 ಹೆಂಡತಿ ಕರ್ಕೊಂಡು ಬಂದ್ಬಿಡೋ ಊಟಕ್ಕೆ ಹೋಗ ಮುಖ ನಿನ್ನ ಕಂಠ. ತುಂಬ ಖುಷಿ ಅನಿಸುತ್ತೆ ಮೇಡಮ್, ಯಾಕಂದರೆ ಇದು ವಿಶೇಷವಾದ ಕಥೆ. ಮತ್ತು ಎಲ್ಲ ಈಗ ಏನು ಮಾಗಡಿ ತಾಲೂಕು ಅಂತ ಏನು ಊರಿದೆಯಲ್ಲ, ಎಲ್ಲ ಭಕ್ತರೆಲ್ಲ ಬೆಂಗಳೂರಲ್ಲಿದ್ದಾರೆ. ಶಂಕರ್ ಸರ್ ಹೇಳಿದರು, ಸರ್ ಈ ಥರ ಒಂದು ಕಥೆ ಇದೆ ಅಂದಾಗ, ಮತ್ತು ನನ್ನ ಪಾತ್ರನೂ ವಿಶೇಷವಾಗಿದೆ, ಕಥೆಗೆ ಸಂಬಂಧಪಟ್ಟ ಪಾತ್ರ ಆಯಿತು. ಆಮೇಲೆ ನಮ್ಮ ಇನ್ನೊಂದೇನು ಖುಷಿ ಆಯ್ತು ಅಂದರೆ 4 ಜನ ಡೈರೆಕ್ಟ್ರು, ಲಕ್ಕಿ ಶಂಕರ್ ಅವರು, ಕೆ ಕ್ಯಾಮ್ರಾಮನ್ ಅವರು, ವಾಸು ಅವರು, ಶ್ರೀಧರ್ ಅವರು ಎಲ್ಲರೂ ಒಟ್ಟಿಗೆ ಸಿಕ್ಕರು. ಮತ್ತು ಎಲ್ಲ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಶಂಕರ್. ಮತ್ತು ಅವರೊಂದು 4-5 ಸಿನಿಮಾದಲ್ಲಿ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಇದು ಒಂದು ಚೌಡೇಶ್ವರಿ ತಾಯಿ ಒಂದು ಕಥೆ. ಮತ್ತು ಅದು ಯಾರ್ಯಾರಿಗೆ ಏನು ಆಶೀರ್ವಾದ ಆಗಿದೆ ಅನ್ನೋದು ಕೂಡ ಕೆಲವು ನಿದರ್ಶನಗಳಿದೆ, ನಮ್ಮ ನಿರ್ಮಾಪಕರು ಹೇಳಿದ್ದಾರೆ. ಹಾಗೆ ತಾವೆಲ್ಲರೂ ಒಂದು ವಿಶೇಷವಾದ ಕಥೆ ಇದೆ, ದೇವಿ ಕಥೆ, ದೇವಿ ಮಹಾತ್ಮೆ. ಎಲ್ಲರೂ ಈ ಪಿಕ್ಚರ್ ತಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕಂತ ಹೇಳಿ ನಾನು ಅನೇಕ ಬಂದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ತುಂಬಿ ತುಳುಕ್ತಾ ಇದೆ ಇವತ್ತು ಈ ಒಂದು ಹಾಲ್ ಅಂತ ಹೇಳ್ಬೋದು. ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ನರೇಶ್ ಸರ್ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಂದ್ರೆ ಈ ಹಾಲ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ರೀತಿನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಊರ ಹಬ್ಬ, ನನಗೆ ರಂಗಸ್ವಾಮಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅವರು, ನಾನು 2010-11 ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅದಾದ ಮೇಲೆ ಅವ್ರು ಮತ್ತೆ ನನಗೆ ಸಿನಿಮಾಗೆ ಕಾಲ್ ಮಾಡಿದ್ದು ಊರ ಹಬ್ಬಕ್ಕೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ದೊಡ್ಡವರು, ಅಂದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಾಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಅದ್ರ ಜೊತೆಗೆ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರತಿಯೊಬ್ಬರು. ಸೊ ನಾನೊಂಥರ ಹೊಸ ಸೇರ್ಪಡೆ ಆದೆ ಈ ಊರ ಹಬ್ಬ ತಂಡಕ್ಕೆ. ನನಗೆ ಅವರು ಈ ಸ್ಟೋರಿ ಲೈನ್ ನ ಎಕ್ಸ್ಪ್ಲೇನ್ ಮಾಡಿದಾಗ ನನ್ಗೆ ಅನ್ನಿಸ್ತು, ಓಕೆ, ಅವಾಗಿನ್ನೂ ನಮ್ಮ ಕುಪ್ಪಂಡಾಸ್ ಓಪನ್ ಆಗಿರ್ಲಿಲ್ಲ. ಸೊ ಲೈಕ್ ನನ್ನ ಹೆಸರು ತನಿಷಾ ಕುಪ್ಪಂಡ, ಎಲ್ಲರೂ ನೆನ್ಪಿಟ್ಕೋಬೇಕು ಅಂತ ಕುಪ್ಪಂಡಾಸ್ ಅಂತ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಗೆ ಅನ್ಕೊಂಡು, ಆ ರೀತಿ ಅವರು ಉಜ್ಜಿನಿ ಅವರ ಒಂದು ನೇಮ್ ಬ್ರಾಕೆಟ್ ನಲ್ಲಿ ಹಾಕೊಂಡಿದ್ದಾರೆ. ಸೊ ಅದನ್ನ ಅವರು ಹೈಲೈಟ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಈ ತರಹದ ಒಂದು ಸಖತ್ತಾಗಿರುವಂತಹ ಊರ್ ಹಬ್ಬ ನಡೀತಾ ಇದೆ ಅನ್ಬೇಕಾದ್ರೆ ಅದನ್ನ ಇನ್ನೊಂದಷ್ಟು 1000 ಜನ, 1,00,000 ಜನ ನೋಡ್ಲಿ ಅನ್ನೋ ಕಾರಣಕ್ಕೆ ಊರ್ ಹಬ್ಬ ಅಂತಾನೆ ಹೆಸರಿಟ್ಟು ಅವ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಯೂನಿಕ್ ಅಂತ ನನಗನ್ಸಿದ್ದು, ಹೋಗಿ ನಾನು ಶೂಟ್ ಮಾಡಿದ್ದು ಕೇವಲ 3 ದಿವಸ. ಬಟ್ ಅದೊಂಥರ ಹೇಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳ ಸೆಟ್ ಅನ್ನ ನೀವು ನೋಡಬಹುದು, ಅಥವಾ ಸೆಟ್ ಅಲ್ಲಿ ಶೂಟ್ ಮಾಡೋರ್ನ ನೀವೇನಾದ್ರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ, ಈ ರೋಡ್ಗೆ ಹೋದ್ರೆ 2 ಆರ್ಟಿಸ್ಟ್ ಕಾಣಿಸ್ತಾರೆ, ಆ ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ, ಇನ್ನೊಂದು ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಊರ ಹಬ್ಬ ಸಿನಿಮಾನ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದೇ ರೀತಿಯಾಗಿ ಅನ್ಸಿದ್ದು. ಒಂದೊಂದು ರೋಡಲ್ಲಿ 4 ಜನ ಆರ್ಟಿಸ್ಟ್ ಅಂದ್ರೆ ಇವ್ರು ಅವರು ಅಂತ ಅನ್ನೋ ರೀತಿನಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು, ಇನ್ಯಾರಿದ್ದಾರೆ ಅಂತ ಅನ್ಬಿಟ್ಟು. ಅಂಡ್ ಸರ್ ಹೇಳಿದಾಗೆ ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕಂದ್ರೆ ಅಷ್ಟು ಸ್ಪಾಟ್ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ ನಲ್ಲಿ ನೋಡಿರ್ಲಿಲ್ಲ, ನಾನು ನೋಡಿರೋದೇನೆ ಮೊದಲನೇ ಬಾರಿ. ಸೊ ತುಂಬಾ ಜನನ ನೋಡಿ, ಅಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ, ಅವರು ಆಕ್ಚುಲಿ ಇಲ್ಲಿ ಇರ್ಬೇಕು, ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅವರು ಆಕ್ಚುಲಿ ಇಲ್ಲಿ ಇರ್ಬೇಕು. ಎಲ್ಲಾರನ್ನೂ ನೋಡಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಪ್ರತಿಯೊಬ್ರು ಅಂದ್ರೆ ಅಷ್ಟೇ ಜಾವಿಯಲ್ ಆಗಿ, ಸಿನಿಮಾ ಸೆಟ್ ತರ ಇರ್ಲಿಲ್ಲ. ಸರ್ ಹೇಳಿದಾಗೆ ಏನೋ ಒಂದು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಶೂಟ್ ಮಾಡ್ದಂಗಿತ್ತು. ಬಟ್ ಅಷ್ಟೇ ಸೀನ್ಸ್ ಕ್ಯಾಪ್ಚರ್ ಆಗಿದೆ, ಅಂದ್ರೆ ಅಷ್ಟು ಜನ ಟೀಮ್ ಇದ್ದಿದ್ರಿಂದ ಬಹಳಷ್ಟು ಕ್ಯಾಪ್ಚರ್ ಆಗಿದೆ. ನನ್ನ ಫಸ್ಟ್ ಸಿನಿಮಾ ನಾನು ಮಿತ್ರ ಸರ್ ಜೊತೆಲಿ ಮಾಡಿದ್ದು. ಅವ್ರು ಅವಾಗ ನನಗೆ ಅಂದ್ರೆ ಹೇಗಿರ್ಬೇಕು ಸೆಟ್ ಅಲ್ಲಿ ಅನ್ನೋದನ್ನ ಇನಿಷಿಯೇಟಿವ್ ತಗೊಂಡು ನನಗೆ ಹೇಳ್ಕೊಟ್ಟಿದ್ರು. ಅದು ತುಂಬಾ ಚೆನ್ನಾಗಿ ನೆನಪಾಯ್ತು ನನಗೆ. ರಿಪೀಟ್ ನಾನು ಅವ್ರ ಜೊತೆ ಇನ್ನೊಂದು ಒಳ್ಳೆ ಪಾತ್ರದಲ್ಲಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ, ಥ್ಯಾಂಕ್ ಯು ಸರ್, ಶಂಕರ್ ಸರ್, ಕೆ ಸರ್, ನರೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ, ಎಲ್ಲ ಆರ್ಟಿಸ್ಟ್ ತುಂಬಾ ನೀಟಾಗಿ, ಯಾರಿಗೂ ಪ್ರೆಷರ್ ಇಲ್ದರೆ ಟ್ರೀಟ್ ಮಾಡಿದ್ದೀರಾ, ಅದಕ್ಕೊಂದು ಬಿಗ್ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್ ನನ್ನನ್ನ ಕನಿಕಾ ಪಾತ್ರದಲ್ಲಿ ಈ ಒಂದು ಊರ ಹಬ್ಬದಲ್ಲಿ ಭಾಗಿಗೊಳಿಸೋದಕ್ಕೆ ಥ್ಯಾಂಕ್ಸ್ ಅಲಾಟ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗೆಳೆಯರು ಮತ್ತು ಮಾಧ್ಯಮದವರೆಲ್ಲರೂ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ
ಸಿನಿಮಾದಿಂದ ನಾವು ಯಾವತ್ತೂ ಕೂಡ ಪ್ರೆಸ್ ಮೀಟ್ಗಳಲ್ಲಿ ಆಗಲಿ ಯಾವುದೇ ಸಂದರ್ಭಗಳಲ್ಲಿ ಕೂಡ ಸಾಹಿತಿಗಳನ್ನ ನೋಡಲ್ಲ, ಜನಪದ ತಜ್ಞರನ್ನ ನೋಡಲ್ಲ. ಇಲ್ಲಿ ನರೇಶ್ ಅವರ ದೊಡ್ಡ ವಿಶೇಷ ಅಂತಂದ್ರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನ ಮಾಡುವಂತ ಪ್ರೊಫೆಸರ್ ಇ.ಜಿ. ಬೋರ್ಲಿಂಗ್ ಅವ್ರನ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಅತ್ಯುತ್ತಮವಾದಂಥ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬಾ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬಾ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ಅಪ್ಲೈಡ್ ಆರ್ಟ್ ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧ ಅಭಿನಯ ಅಂತ ನಾವು ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತೆ ಹೃದಯ ವೈಶಲ್ಯತೆ ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಊರಬ್ಬ ಮಾಡುವಂತ ನರೇಶ್ ಗೌಡ್ರು ನಿಜವಾಗ್ಲೂ ಕೂಡ ಅಭಿನಂದಾರ್ಹರು. ಅವರ ಪ್ರೆಸೆಂಟೇಷನ್ ಯಾವತ್ತೂ ಕೂಡ ಒಂದು ರೀತಿ ಎಲ್ಲರನ್ನೂ ಬಳಸುವಂತಹ ಅತ್ಯುತ್ತಮವಾದ ಗೆಳೆತನ. ಆ ಗೆಳೆತನಕ್ಕೆ ಯಾರೂ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದಾಗಿದ್ದು ಒನ್ಸ್ ಮೋರ್ ಕೌರವ ಸಂದರ್ಭದಲ್ಲಿ. ಆ ಒನ್ಸ್ ಮೋರ್ ಕೌರವ ಸಂದರ್ಭದ ಜರ್ನಿ ಊರಬ್ಬದ ಒಟ್ಟಿಗೆ ಮುಂದುವರಿತಾ ಇದೆ. ನಮ್ಮೆಲ್ಲರನ್ನು ಅವರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ. ಸರ್ 2 ದಿನ ಇದೆ ಬನ್ನಿ ಈಗ ಮಾಡೋಣ ಅಂತ. ನಾವೆಲ್ಲ ಒಂದು ರೀತಿ ಊರಬ್ಬಕ್ಕೆ ಹೋಗಿ ಅಲ್ಲಿಯೇ ಪಾತ್ರಧಾರಿಯಾಗಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ತನಿಷ್ ಅವ್ರು ಹೇಳಿದಾಗೆ ಯಾವುದೇ ಬೀದಿ ಗಲ್ಲಿಗೆ ಹೋದ್ರು ಅಲ್ಲೊಬ್ಬ ಡೈರೆಕ್ಟ್ರು, ಅಲ್ಲೊಂದು ಕ್ಯಾಮ್ರಾಮನ್, ಅಲ್ಲೊಂದು ಆರ್ಟಿಸ್ಟು, ಈಗ ಇಡೀ ಊರನ್ನೆಲ್ಲರೂ ನಾವು ವ್ಯಾಪಿಸ್ಕೊಂಡಿದ್ವಿ. ಹಾಗಾಗಿ ಅತ್ಯುತ್ತಮವಾಗಿ ಸಿನಿಮಾ ಬಂದಿದೆ. ನನಗೆ ಮೊದಲು ಯಾರು ಹೇಳಿದ್ರು ಅದು ಅಂದ್ರೆ ಮ್ಯೂಸಿಕ್ ಬರೋದಕ್ಕೂ ಮೊದಲು ಕೆ ಸರ್ ಹೇಳಿದ್ರು ಮ್ಯೂಸಿಕ್ ಬರೋದಕ್ಕೂ ಮೊದಲು ಏನೋ ಒಂದು ರೀತಿ ಅನಿಸ್ತಾ ಇತ್ತು. ನಾನು ಡಬ್ಬಿಂಗ್ ಹೋದಾಗ ನಿಜವಾಗ್ಲೂ ಥ್ರಿಲ್ ಆಗ್ಬಿಟ್ಟೆ. ನಂದು ಮತ್ತೆ ಮೈಕೋ ನಾಗರಾಜ್ ಅವ್ರ ಕಾಂಬಿನೇಷನ್ನು. ಗೆಳೆಯನ ಮನೆಗೆ ಇನ್ಯಾರೋ ಬಂದಿರ್ತಾರೆ ಅಂದ್ರೆ ಇನ್ನೊಬ್ಬ ಗೆಳೆಯ ತುಂಬಾ ದಿವಸ ಅಂದ್ರೆ ಬಂದಿರ್ತಾನೆ. ಅಲ್ಲಿ ಸಂಬಂಧಗಳು ಕೂಡ್ಬಿಡ್ತದೆ. ಈ ಮದುವೆ ಸಮಾರಂಭಗಳು, ಮದುವೆ ಸಮಾರಂಭಗಳಾಗ್ಬೋದು, ಊರಬ್ಬ ಆಗ್ಬೋದು, ಈ ತಂಬಿಟ್ಟು ಆರತಿ ಆಗ್ಬೋದು, ಇವೆಲ್ಲ ಏನು ಅಂತಂದ್ರೆ ಸಂಬಂಧಗಳ ಮತ್ತೆ ಬೆಸೆಯುವಂಥದ್ದು, ಸಂಬಂಧಗಳನ್ನ ಕೂಡುವಿಕೆ, ಹೊಸ ಸಂಬಂಧಗಳನ್ನ ಮತ್ತೆ ನೋಡುವಂತ ಸಂದರ್ಭಗಳೇ ಆಗಿರ್ತವೆ. ನಮ್ಮೆಲ್ಲ ರಿಚುವಲ್ ಅಲ್ಲಿ ಅದೇ ಮೂಲಭೂತವಾಗಿ ಕಂಡು ಬರುತ್ತೆ. ಅಂತ ಒಂದು ಆ ಸೀನ್ಗಳು ನೋಡಿ ಡಬ್ಬಿಂಗ್ ಮಾಡ್ಬೇಕಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಬಹುಶಃ ಆ ರೀತಿ ಖುಷಿ ಪಟ್ಟಿರಲಿಲ್ಲ ನಾನು. ಹಾಗಾಗಿ ಊರಬ್ಬ ಅತ್ಯುತ್ತಮವಾಗಿ ಬಂದಿದೆ. ನರೇಶ್ ಗೌಡ್ರ ಒಟ್ಟು ನೀವು ನರೇಶ್ ಗೌಡ್ರು ನೋಡೋದು ನಿಮ್ಗೆ ಗೊತ್ತಾಗುತ್ತೆ, ಮಗು ರೀತಿ ಮಾತಾಡ್ತಾರೆ. ಅವ್ರು ಇರೋದು ಹಾಗೇನೆ. ಆದ್ರೆ ಕೆಲಸ ಮಾತ್ರ ಅಗಾಧವಾದ ಕೆಲಸ, ಅಗಾಧವಾದ ಪ್ರೀತಿ, ಅಗಾಧವಾದ ವಾತ್ಸಲ್ಯ ಎಲ್ಲರ ಮೇಲಿದೆ. ಸೊ ಅವ್ರಿಗೆ ಯಶಸ್ಸು ಸಿಗಲೇಬೇಕು. ಈ ಊರ ಹಬ್ಬನ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ತಾಂತ್ರಿಕ ವರ್ಗ ಏನು ಕಡಿಮೆ ಏನಿಲ್ಲ, ಎಲ್ಲರೂ ಕೂಡ ಲೆಜೆಂಡ್ರಿಗಳು, ಕನ್ನಡದಲ್ಲಿ ಲೆಜೆಂಡ್ರಿಗಳು. ಕೆ ಸರ್ ಆಗ್ಬೋದು, ಬಾಹುಬಲಿ ಅವರಾಗಿರ್ಬೋದು. ಅಂದ್ರೆ ಸಾಹಿತ್ಯಿಕವಾಗಿ ಸಿನಿಮಾ ನಿರ್ಮಾಣದಲ್ಲಿ ತುಂಬಾ ಪ್ರೀತಿಯಿಂದ ಮಾಡುವಂತಹ ಎಲ್ಲ ಕೆಲಸಗಾರರು ಈ ಸಿನಿಮಾದಲ್ಲಿ ಸೇರ್ಕೊಂಡಿದ್ದಾರೆ. ಸಿನಿಮಾ ಯಶಸ್ಸು ಸಿಗಲಿ. ಈ ಯಶಸ್ಸಿಗೆ ತಾವೆಲ್ಲ ಇಷ್ಟೊಂದು ಜನ ಇದ್ದೀರಿ. ತಾವೆಲ್ಲ ಪರ್ಸನಲ್ ಆಗಿ ಈ ಸಿನಿಮಾವನ್ನ ತೆಗೆದುಕೊಂಡು ಎಲ್ಲರ ಮುಂದೆ ತೋರ್ಪಡಿಸ್ಬೇಕು ಅಂತ ಮೂಲಕ ಕೇಳ್ಕೊಡ್ತೀನಿ. ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಬಿಟ್ರು. ಶೂಟಿಂಗ್ ಮಾಡಿದ್ರು. ಇದಕ್ಕೆ ಮೇನ್ ನನಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಕ್ ಆಸಕ್ತಿ. ಯಾಕಂತ ಹೇಳಿದ್ರೆ ಇದು ಒಂದು ಹಿಸ್ಟಾರಿಕಲ್ ಟ್ರೈ ಮಾಡಿರೋದು. ಯಾಕಂದ್ರೆ ಇವೆಂಟ್ ಅಲ್ಲಿ ಉಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಚಿತ್ರೀಕರಣ ಮಾಡಿರೋದು. ಅದು ಲೈವ್ ಆಗಿ ಅಲ್ಲಿ ಏನ್ ನಡೆಯುತ್ತೆ, ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾನು ಕೂಡ ಸ್ಕ್ರೀನ್ ಪ್ಲೇನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ದೀವಿ. ಇದಕ್ಕೆ ನನಗೆ ತುಂಬಾ ಇನ್ಸ್ಪಿರೇಷನ್, ಬಹಳ ವರ್ಷಗಳಿಂದ ಆಸಕ್ತಿ. ಏನಕ್ಕಂತ ಹೇಳಿದ್ರೆ ನಾನು ನಮ್ಮ ಗುರುಗಳಾದ ನೀರ್ಸಾಲ ಕುಸ್ವಾಮಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಶ್ರೀಗಂಧ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಈಚಿ ಬೋರ್ನಿಂಗ್ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಅವರು ಬರ್ದಿರೋಂಥ ಪುಸ್ತಕ ಅದನ್ನು ಓದಿದಾಗ ನಾನು ಸುಮಾರು ವರ್ಷಗಳಿಂದ ಜಾನಪದ ಕಾರ್ಯಕ್ರಮಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು. ಕೆ ಸರ್ ಹೇಳ್ದಂಗೆ ನಾವು ವರ್ಷ ಜಾತ್ರೆಗೆ ಹೋದಾಗೆಲ್ಲ ನಮಗೆ ಕಣ್ಣು ಮುಂದೆ ಕಾಣ್ತಿದ್ರೆ ಒಂದು ವೈಡ್ ಫ್ರೇಮ್, ಅಂದ್ರೆ ಕಲರ್ಫುಲ್ ಆಗಿ ತುಂಬಾ ರಿಚ್ ಆಗಿ ಒಂದು ದೊಡ್ಡ ಬಜೆಟ್ ಸಿನಿಮಾ ನೀವೇನು ನೋಡ್ತಿರಲ್ಲ ಆ ಥರ ಫ್ರೇಮ್ಸ್ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಡೈರೆಕ್ಟ್ 24 hours 24 ಎಲ್ಲ ಇಂಪ್ಲಿಮೆಂಟ್ಸ್ ಅಲ್ಲೂ ಎಲ್ಲ ಒಂದು ಕ್ಯಾಟಗರಿಯಲ್ಲೂ ವರ್ಕ್ ಮಾಡಿದ್ದೆ ಕೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಈಗಲೂ ಇವತ್ತು ಕೂಡ ಅವರು ಒಂದು ಮಿಕ್ಸಿಂಗ್ ಆಗಲಿ ಡೀಟೇಲ್ಸ್ ಆಗಲಿ ಅವ್ರ ಜೊತೆಲಿ ಇದ್ದು ಹಿಂಗ್ ಮಾಡೋಣ ಅಂತ ಐಡಿಯಾ ಕೊಡ್ತಾ ಇರ್ತಾರೆ. ತುಂಬಾ ಥ್ಯಾಂಕ್ಸ್ ಕೆ ಸರ್.
ಆಮೇಲೆ ವಾಸು ಸರು, ಶ್ರೀಧರ್ ಸರು, ಇವರು ಸುಮ್ಮನೆ ಸಂಭಾಷಣೆ ಚಿತ್ರಕಥೆ ಅಂತ ಹಾಕಿರೋದು. ಆ್ಯಕ್ಚುಲಿ ಅವರೇ ಮೇನ್ ಡೈರೆಕ್ಟರ್ಗಳು. ನಾವೆಲ್ಲ ಯಾಕಂದ್ರೆ ಶಿಷ್ಯಂದ್ರ ಅಂದಮೇಲೆ ಅವ್ರ ಸಲಹೆ ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಮಾಡಿದೆ, ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಇದು ನಿಜವಾಗ್ಲೂ ಶೂಟಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ 40 ಜನ ಆರ್ಟಿಸ್ಟ್ಗಳು, ಒಂದು ಊರ್ ಜಾತ್ರೆ, ಅಲ್ಲಿ 10 ಲಕ್ಷ ಜನ, ಇದ್ರ ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟು ಎಲ್ಲಾ ತರ ಆಂಗಲ್ಸ್ಗಳನ್ನ ಶೂಟ್ ಮಾಡ್ಬೇಕು. ನಾವು ಸಿನಿಮಾ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡಿ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಸುಮಾರು ಒಂದು 30 ಆರ್ಟಿಸ್ಟ್ಗಳಿದೆ ಶೂಟ್ ಮಾಡಿರೋದು. 30 ಆರ್ಟಿಸ್ಟ್ ಕ್ಯಾಪ್ಚರ್ ಮಾಡಿರೋದನ್ನ ನಾವು 2 ಅವರ್ ಸಿನಿಮಾ ಮಾಡಿದ್ದೀವಿ. ಸೊ ನಮ್ಮ ಎಡಿಟರ್ ಅಂತೂ ಅವ್ರು ಎಷ್ಟು ಸರಿ ಎಡಿಟ್ ಮಾಡಿರೋ ಗೊತ್ತಿಲ್ಲ ಪಾಪ. ಅವ್ರು ತುಂಬಾ ಪೇಷನ್ಸ್ ಇಂದ ನನ್ನ ಹತ್ರ ಕೂತ್ಕೊಂಡು ಈ 1 ವರ್ಷ ಶೂಟ್ ಮಾಡಿ ನಾವು ಎಡಿಟ್ ಮಾಡ್ಬಿಡ್ತೀವಿ, ಇನ್ನೊಂದು ವರ್ಷ ಜಾತ್ರೆಗೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತಂದು ಎಡಿಟ್ ಮಾಡಿ ಫೈನಲ್ ಟ್ರಿಮ್ ಮಾಡಿ ಎಲ್ಲರೂ ಕೂತ್ಕೊಂಡು ಒಂದು ಕಾಪಿ ತೆಗಿಯೋಷ್ಟರಲ್ಲಿ ಪಾಪ ಅವರು 10-12 ಸರಿ ಕೆಲಸ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರವಿ ಅವ್ರಿಗೂ ಕೂಡ. ಆಮೇಲೆ ನೀವೆಲ್ಲ ಇಷ್ಟಪಟ್ಟಂಗೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ತುಂಬಾ ಜಾಸ್ತಿ ಮಾತಾಡಿಲ್ಲ. ಆಕ್ಚುಲಿ 1 ವರ್ಷ ಮಾಡಿಲ್ಲ, ಅವ್ರು 4 ವರ್ಷ ಮಾಡಿದ್ರು ರೀ ರೆಕಾರ್ಡಿಂಗ್. ನಾನು ಬರ್ತೀನಿ ಅಂದ್ರೆ ಫೋನ್ ಎತ್ತಲ್ಲ, ಇವತ್ತು ಎತ್ತಲ್ಲ, ಈಗ ರಾತ್ರಿಗಳೇ ಎತ್ತಿಲ್ಲ. ಒಂದು ದಿವಸ ನಾನೇನೋ ಫೋನ್ ಮಾಡಿದ್ರು ಏನೋ ಕೆಲಸ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ಅಕ್ಷಯ್. ಆಕ್ಚುಲಿ ಅವರು ಇದೇ ಫಸ್ಟ್ ಫಿಲಮ್ ರೀ ರೆಕಾರ್ಡಿಂಗ್ ಮತ್ತೆ ಸಾಂಗ್ ಮಾಡಿರೋದು. ಇಷ್ಟು ದಿನ ಅದು ರೀ ರೆಕಾರ್ಡಿಂಗ್ ಮಾಡಿದ್ರಲ್ವ, ನೀವು ರೀ ರೆಕಾರ್ಡಿಂಗ್ ಮಾಡಿ ಇಲ್ಲ ಸಾಂಗ್ ಮಾಡಿದ್ರು. ಇದನ್ನ ಲಾಂಚ್ ಮಾಡೋಣ ಅಂತಾನೆ ಅವ್ರ ಟ್ಯಾಲೆಂಟ್ ನೋಡಿದೆ ನಾನು. ಸೊ ಲಾಂಚ್ ಮಾಡೋಣ ಅಂತ ಇದನ್ನು ಲಾಂಚ್ ಮಾಡಿದ್ವಿ. ಆಮೇಲೆ ಉಜ್ಜಿನಿ ಚೌಡೇಶ್ವರಿ ದೇವಿ ಕತೆ ಬಂದ್ಬಿಟ್ಟು ಸರ್ ಅವಾಗಲೇ ನೀವು ಕೇಳ್ತಾ ಇದ್ರಿ, ಇದು ನಾವೇನೋ ಒಂದು ಕಾಲ್ಪನಿಕ ಕತೆ ಅಂತ ಏನಿಲ್ಲ ಸರ್. ಆಕ್ಚುಲಿ ಸಿನಿಮಾ ರಿಯಲಿಸ್ಟಿಕ್, ಎಲ್ಲಿ ನಾವು ಗ್ರಾಸ್ ಮಾಡಿದ್ವಿ ಇನ್ಸಿಡೆಂಟ್ಗಳು. ಇದ್ರಲ್ಲಿ ನೀವೇನು ನೋಡ್ತಿರಲ್ಲ, ಪ್ರತಿಯೊಂದು ಟ್ರ್ಯಾಕ್ ಆಗಲಿ, ಸೀನ್ಸ್, ಕಲಾವಿದರಿಗೆ ನಾವು ಕೊಟ್ಟಿರುವಂಥ ಪಾತ್ರ ಆಗಲಿ, ಈ ಊರ ಹಬ್ಬಗಳು ನಡೆದಾಗ ಏನೇನಾಗುತ್ತೆ ಅಂತ. ಸೊ ಎಲ್ಲರೂ ಏನು ತಿಳ್ಕೊಂತೀವಿ, ನಾವು ಊರ ಹಬ್ಬ ಅಂತ ಹೇಳಿದ್ರೆ ಇವೆಲ್ಲ ಖುಷಿ ಇರುತ್ತೆ, ಎಲ್ಲ ಹಬ್ಬ ಮಾಡ್ತಾರೆ ಅಂತ ತಿಳ್ಕೊಂತೀವಿ. ಆಕ್ಚುಲಿ ಊರ ಹಬ್ಬ ಏನಕ್ಕೆ ಮಾಡ್ತೀವಿ, ಎಲ್ಲರೂ ಸೇರ್ಬೇಕಂತ. ನೋಡಿ ಇದೇ ಊರ ಹಬ್ಬ, ಇನ್ನೇನಿಲ್ಲ. ಇಲ್ಲಿದ್ದೀವಿ ನೋಡಿ, ಎಲ್ಲರೂ ಇದೀವಿ, ನಮ್ಮ ಗುರುಗಳಿದ್ದಾರೆ, ಸ್ನೇಹಿತರು ಇದ್ದಾರೆ, ನಿರ್ಮಾಪಕ ಒಂದು ಫ್ಯಾಮಿಲಿ ಇದೆ, ನೀವುಗಳಿದ್ದೀರಾ. ಇಲ್ಲ ಸರ್, ಇದು ಆಕ್ಚುಲಿ ಏನಂದ್ರೆ ಈ ಊರ ಹಬ್ಬದ ವಿಶೇಷತೆನೇ ಅದೇ. ಎಲ್ಲ ಊರುಗಳಲ್ಲೂ ನಾನು ಹೇಳ್ತಿರೋದು, ಸಾವಿರಾರು ವರ್ಷಗಳ ಹಿಂದೆ ನಡೆದಿದ್ದನ್ನ ಅದು ಗ್ರಾಸ್ ಮಾಡೋ ಡಾಕ್ಯುಮೆಂಟೇಶನ್ ಬೇಕಲ್ಲ. ಅದು ನಮ್ಗೆ ಏನಾದ್ರು ಯಾರನ್ನ ಕೇಳೋದು, ನಾವೇನಾದ್ರು ಡೌಟ್ ಬಂದ್ರೆ ಈ ಕತೆ ಎಲ್ಲಿ ಸಿಗುತ್ತೆ. ಸೊ ಇವ್ರು ಬರ್ದಿಟ್ಟಿದ್ದಾರೆ ಇಡೀ ಉಜ್ಜಿನಿ, ಇವತ್ತಲ್ಲ ಇನ್ನ 1000 ವರ್ಷ ಆದ್ರೂ ಅಧ್ಯಯನ. ಅದನ್ನ ನಾವು ತಿಳ್ಕೊಂಡ್ವಿ. ಆಕ್ಚುಲಿ ತಿಳ್ಕೊಳಕ್ ಒಬ್ರು ಬೇಕು, ಅದು ಬುಕ್ ನಮ್ಗೆ ಹೆಲ್ಪ್ ಆಯ್ತು ಸಿಕ್ಕಾಬಿಟ್ಟೆ. ಸೊ ಹಂಗಾಗಿ ರಿಸರ್ಚ್ ಮಾಡಿದ್ರು, ಅದು ನಮ್ಗೆ ತುಂಬಾ ಯೂಸ್ ಆಗಿ ಅದನ್ನ ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಸರ್ ಏನಾಯ್ತು, ಎಲ್ಲ ಸಾಲ್ವ್ ಆಗಿದೆ. ಆಕ್ಚುಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಈ ಪ್ರಯಾರಿಟಿ ಬೇಸಸ್ ಅಂತ ಹೇಳ್ಬಿಟ್ಟಿತ್ತು ಸೆನ್ಸರ್ ಅಲ್ಲಿ. ಸೊ ನಾವು ರೆಗ್ಯುಲರ್ ಆಗಿ ಹಾಕಿದ್ವಿ, ನಮಗೆ ಗೊತ್ತಿರ್ಲಿಲ್ಲ ಅದು ಪ್ರಯಾರಿಟಿ ಬೇಸಸ್ ಅನ್ನೋದು ವರ್ಷಕ್ಕೊಂದ್ಸರಿ ಯಾವಾಗಲೂ ಲಾಸ್ಟ್ ಇಯರ್ ಎಂಡ್ ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಈ ತರ ಸಿನಿಮಾಗಳು ಬಂದಾಗ ಆಕ್ಚುಲಿ ಇರುತ್ತೆ ಕೆಲವು ಕ್ವಶನ್ಸ್ಗಳು, ಆರ್ಗ್ಯುಮೆಂಟ್ಸ್ಗಳು ಇರ್ತವೆ. ಸೊ ಇವು ಪುಸ್ತಕಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ನಾವು, ಜಾನಪದ ಪುಸ್ತಕ ಅದೆಲ್ಲ ಇಟ್ಟು ತೋರಿಸಿದ್ವಿ ಆಫೀಸರ್ಗೆ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು CBFC ಆಫೀಸರ್ಗೆ, ಇಲ್ಲಿ ಯಶವಂತ್ ಸೇನಾ ಸರ್ ಇದಾರಲ್ಲ, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ನೋಡಿ ಮೆಚ್ಚುಗೆ ಕೊಟ್ಟು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡಿಕೊಟ್ರು. ಎಲ್ಲೋ ಬಾಂಬೆಗೆ ಹೋದಾಗ ಸ್ವಲ್ಪ ರಿವೈಸ್ ಹಾಕಿದ್ರು, ಅಂದ್ರೆ ಡಿವೋರ್ಸ್ನಲ್ಲು ಇದೆಲ್ಲ ಸಿನಿಮಾ ನೋಡಿದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಟ್ವಿ ನಾವು ಸೆಂಟ್ರಲ್ವರೆಗೂ ಅದನ್ನ ಮೇಲ್ ಮಾಡಿ ದಿನ ನಮ್ಮ ನಿರ್ಮಾಪಕರು ಯಾರನ್ನೂ ಬಿಟ್ಟಿಲ್ಲ. ಆಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟ್ಗೂ, ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಸೆಂಟ್ರಲ್ ಮಿನಿಸ್ಟರ್ವರೆಗೂ, ಬ್ರಾಡ್ಕಾಸ್ಟ್ ಮಿನಿಸ್ಟರ್ ದಿನ ಮೇಲ್ ಮಾಡಿ ಫಾಲೋ ಅಪ್ ಮಾಡಿ ಕ್ಲಾರಿಫಿಕೇಶನ್. ಸರ್ ಕಂಟೆಂಟ್ ಅಂದ್ರೆ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಈಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಕಲ್ಚರ್, ರಿಲಿಜಿಯಸ್ ಇದೆಲ್ಲ ಬಂದಾಗ ಒಂದು ನೋಟಿಫಿಕೇಶನ್ ಆಗುತ್ತೆ ಪಾಪ್ ಅಪ್ ಸರ್. ಮೋಸ್ಟ್ಲಿ ಆ ಉದ್ದೇಶದಿಂದ ಏನಾರ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದು ಆನ್ಸರ್ ಸಿಕ್ಕಿಲ್ಲ ನಮ್ಗೆ. ಅದು ಆಕ್ಚುಲಿ ನಮ್ದೊಂದೇ ಸಿನಿಮಾ ಅಲ್ಲ, ಈ ಊರ ಹಬ್ಬ ಅಂದ್ರೆ ಅದು ಡಿವೋಷನಲ್ ಫೀಲ್ ಬರುತ್ತೆ, ಕಲ್ಚರ್ ಬರುತ್ತೆ. ಮೋಸ್ಟ್ಲಿ ಅದು ಏನಂತ ನಮ್ಗೆ ಆನ್ಸರ್ ಸಿಕ್ಕೇ ಇಲ್ಲ. ಆಕ್ಚುಲಿ ಒಂದೇನಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ನಾವೇ ಕೊಟ್ಬಿಟ್ವಿ. ಅದಕ್ಕೆ ಏನ್ ಬೇಕು ನಮ್ಮ ಪ್ರೊಡ್ಯೂಸರ್ ದಿನ ಅದನ್ನ ಮೇಲ್ ಮಾಡ್ಬಿಟ್ಟು ಫುಲ್ ಡೀಟೇಲ್ ಆಗಿ, ಆಮೇಲೆ ಏನು ಸಮಸ್ಯೆ ಇದೆ ನಮಗೆ ಇವತ್ತಿನ ಸೆನ್ಸರ್ ಅಲ್ಲಿ ಅದೆಲ್ಲ ಕೊಟ್ಟಿದ್ರು. ಅದಕ್ಕೆ ಪರಿಹಾರನೂ ಸಿಕ್ಕಿದೆ ಈಗ ಆಲ್ರೆಡಿ. ಆಲ್ ಓವರ್ ಇಂಡಿಯಾದಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಯಾರಿಟಿ ಬೇಸಿಸ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸೆನ್ಸರ್ ಬೋರ್ಡ್ಗೆ ನಾವು. ಸೊ ಹೀಗಾಗಿ ಕರೆಕ್ಟ್ ಸರ್, ನಾನೆಲ್ಲ ಕಂಟೆಂಟ್ ಇಟ್ಕೊಂಡೇ ಮಾಡ್ಕೊಂಡ್ ಬಂದಿದ್ದೀನಿ ಅವತ್ತಿಂದ. ಆಕ್ಚುಲಿ ಇದು ಒಂದೇನೋ ಬೇರೆ ಮಾಡ್ಬೇಕಾಗಿತ್ತು, ಲಾಂಗ್ ಗ್ಯಾಪ್ ಆಗಿತ್ತು. ಈಗ 4 ವರ್ಷದಿಂದ ಸಿನಿಮಾ ಮಾಡಿರಲಿಲ್ಲ ನಾನು. ಸೊ ನನಗೆ ರೆಗ್ಯುಲರ್ ಫಾರ್ವರ್ಡ್ ಸಿನಿಮಾ ಮಾಡೋಕ್ಕೂ ಇಷ್ಟ ಆಗಿರಲಿಲ್ಲ. ಆಕ್ಚುಲಿ ಇವಾಗ ಮಾಡ್ತಿದ್ದೆ ನಾನು, ತುಂಬಾ ಜನ ಪ್ರೊಡ್ಯೂಸರ್ ಬರ್ತಿದ್ರು. ಹ್ಞೂ ಸರ್, ಇರ್ಬೇಕಲ್ಲ ಸರ್. ಹ್ಞೂ ಸರ್, ಆಕ್ಚುಲಿ ಅದೇ ಅವಾಗಲೇ ಹೇಳಿದೆ. ಇದು ಏನಾಗುತ್ತೆ ಅಂದ್ರೆ ಸರ್, ಇದು ಬರೀ ಸಿನಿಮಾ ಮಾತ್ರ ಅಲ್ಲ, ಇದು
ಇಟ್ಸ್ ಎ ಡಾಕ್ಯುಮೆಂಟೇಶನ್. ಈಗ ನೋಡಿ ನಾವು ಸಿನಿಮಾ ಮಾಡಿದ್ದೀವಿ, ಇದು 100 ವರ್ಷ ಆದ್ರು ಸಾರಿ ಬರ್ದಿದ್ರು, ಅದು ನಮ್ಗೆ ಯೂಸ್ ಆಯ್ತು. ಈ ಸಿನಿಮಾ 100 ವರ್ಷ ಆದ್ಮೇಲೂ ಇದೊಂದು ಎಲ್ಲ ಹೆಲ್ಪ್ ಆಗುತ್ತೆ ಸರ್. ಇದು ಸುಮ್ಮನೆ ನಾವು ಕಮರ್ಷಿಯಲ್ ಆಗಿ ನಾರ್ಮಲ್ ಆಗಿ ಏನೋ ಸಿನಿಮಾ ಮಾಡೋದು, ನಾನು ಒಂದು ಸಪ್ರೇಟ್ ಆಗಿ ಏನೋ ಮಾಡೋಣ ಅಂತೇಳಿ ಇಟ್ಸ್ ಎ ವೆರೈಟಿ ಆಫ್ ಸಿನಿಮಾ ಮಾಡೋಣ ಅಂತ ಕಾದು ಮಾಡಿದ್ವಿ. ಆಕ್ಚುಲಿ ಇದಕ್ಕೆ ತುಂಬಾ ಅನ್ಕೋತೀವಿ ಸರ್, ಆದ್ರೆ ಇಂಪ್ಲಿಮೆಂಟ್ ಆಗಲ್ಲ. ಎಲ್ಲರೂ ಅನ್ಕೋತೀವಿ, ನಂತರ ಸುಮಾರು ಜನ ಡೈರೆಕ್ಟರ್ಗಳು ಅನ್ಕೋತಾರೆ, ಆದ್ರೆ ಮಾಡಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಇಂಟ್ರೆಸ್ಟ್ ಇರೋ ನಿರ್ಮಾಪಕರು ಬರಬೇಕು, ಟೀಮ್ ಬರಬೇಕು. ಈಗ ನೋಡಿ ಸರ್, ನನಗೆ ಶ್ರೀಧರ್ ಸರ್, ವಾಸು ಸರ್, ಈಶ್ವರು, ಬಾಹುಬಲಿ ಅವರು, ಆಮೇಲೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಟೀಮ್ಗಳು, ಆರಾಧ್ಯ ಅವರು, ನನ್ನ ಟೀಮ್ಗಳಿದ್ದಾರೆ. ಆಮೇಲೆ ಅದ್ರ ಜೊತೆ ಕ್ಯಾಮ್ರಾಮನ್ಗಳು, ಈಗ ಕೆ ಸರ್ ಅಸಿಸ್ಟೆಂಟ್ಸ್ಗಳು, ಈಗ ರಮೇಶ್ ಅವರಾಗ್ಲಿ, ವಿಜಯರಾಗ್ಲಿ, ನಾಣಿ ಅವರಾಗ್ಲಿ, ಅವ್ರ ಮಗ ನಾಣಿ ಅಂತಿದ್ದಾರೆ, ಎಲ್ಲರೂ ಅಷ್ಟೇ ಇಂಟ್ರೆಸ್ಟ್ ಇಂದ ಹೆಲಿಕ್ಯಾಮ್ಸ್ ಒಂದ್ಸರಿ ಡಿಸ್ಕಷನ್ ಮಾಡಿದ್ರೆ ಅವ್ರ ಟೇಸ್ಟ್ ತಿಳ್ಕೊಂಡು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಆ ಫೋಟೇಜ್ ಬಂದಿಲ್ಲ, ನಾನು ಸಿನಿಮಾ ನಾನು ಅನ್ಕೊಂಡಂಗೆ ಬರಕಾಯ್ತಿರ್ಲಿಲ್ಲ. ಅದೇ ಸರ್ ಹೇಳಿದ್ರಲ್ಲ ಸರ್, ಒಂದು 9 ದಿನ ಆಗಿದೆ, ಪ್ಲಸ್ ಆದ್ಮೇಲೆ ಪ್ಯಾಚ್ ವರ್ಕ್ ಕೂಡ ಮಾಡಿದ್ದೀವಿ ಸರ್, ಜಾತ್ರೆಗಳಾದ ಓವರ್ ಅಲ್ಲ ಸರ್. ಹೌದೌದು. ಇದು ಆಕ್ಚುಲಿ ಏನಂದ್ರೆ ಸರ್, 11 ದಿನ ಇದು ಪದ್ಧತಿ ನಡೆಯುತ್ತೆ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ 10 ದಿವಸಕ್ಕೆ 1-2 ಕ್ಯಾಮ್ರಾ ಹಾಕ್ಬಿಟ್ಬಿಟ್ಟಿದ್ವಿ ಊರಲ್ಲಿ. ಏನ್ ನಡೆಯುತ್ತೋ ಶೂಟ್ ಮಾಡ್ತಾ ಇದ್ವಿ 10 days ಫುಲ್ಲು. 2 ವರ್ಷನೂ ಶೂಟ್ ಮಾಡಿದ್ವಿ. ಅದು ಆ ರಶಲ್ಲಿ ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಂಡ್ವಿ. ಮಾಡ್ಬೇಕಾದ್ರೆ ಮಾಡ್ಬಿಡ್ಬೋದು ಸರ್, ಏನಲ್ವ ನಾವು ಮಾಡುವಾಗ. ನೀವು ನಿಮ್ಮ ಹತ್ರ ಇಲ್ವಾ ಗ್ರಂಥನೇ ಇಲ್ವಾ ನಿಮ್ಮ ಹತ್ರ, ಲೈಬ್ರರಿ? ನಿರ್ಮಾಪಕರು ಇದಾರಲ್ಲ ಸರ್, ನೋಡಿ ಅವರು ಇವತ್ತು ಬಜೆಟ್ ಲೆಕ್ಕ ಹಾಕಿಲ್ಲ, ಸೇಮ್ ಆಗಿದೆ ಸರ್. ಯಾಕಂದ್ರೆ ಇವಾಗ ತರಿಸಿರೋ ಕ್ಯಾಮ್ರಾ ಯಾವ್ದು ನಾರ್ಮಲ್ ಕ್ಯಾಮ್ರಾ ಅಲ್ಲ ಸರ್. ಆಕ್ಚುಲಿ ಇವಾಗಲೇ ಕಾಸ್ಟ್ಲಿ ಆಗ್ತಿದೆ ಸರ್. ಆಕ್ಚುಲಿ ರೀಲ್ ಇದ್ದಾಗ ಸ್ವಲ್ಪ ಶಿಸ್ತಾಗಿ ಮಾಡ್ತಾ ಇದ್ವಿ, ಈಗ ಎಲ್ಲ ಶೂಟ್ ಮಾಡ್ತಾ ಇರ್ತೀವಿ, ಅದೇ ಆಗಿರೋದು. ಸರ್ ಇಲ್ಲ, ಇದೆ ಊರ ಹಬ್ಬಕ್ಕೆ ಬರ್ಬೇಕಾಗಿತ್ತು ಸರ್. ಆಕ್ಚುಲಿ ಅದೇ ಪ್ಲಾನ್ ಮಾಡಿದ್ವಿ, 2 ವರ್ಷ ಶೂಟಿಂಗ್ ಮಾಡಿದ್ವಿ. ಇಲ್ಲ, ನನಗೆ ಇದು ಫುಲ್ ಪಿಕ್ಚರ್ ಇದೆಯಲ್ಲ ಸರ್, ಇದು ಅದೇ ಹೇಳಿದ್ನಲ್ಲ ಸರ್, ಒಂದು ಕ್ಲಾರಿಫೈ ನಮಗೆ ಫಸ್ಟ್ ನಮ್ಗೆ ಓಕೆ ಆಗ್ಬೇಕಾಗಿತ್ತು ಸರ್. ಓಕೆ ಆಗ್ಬೇಕಾಗಿತ್ತು, ಪ್ಲಸ್ ನಮ್ಗೆ ಸೆನ್ಸಾರ್ ಸರ್ಟಿಫಿಕೇಟ್ ಬರ್ಬೇಕಾಗಿತ್ತು. ಸೊ ಬಂತು, ಅದೊಂದು ಸ್ವಲ್ಪ ತಡ ಆಯ್ತು, ಸೆನ್ಸಾರ್ ಸರ್ಟಿಫಿಕೇಟ್ ಬಂತು. ಈ ಒಂದು ಸಮಾಧಾನ ಒಂದು ಪಿಕ್ಚರ್ ಒಂದು ಪ್ರೆಸೆಂಟೇಷನ್, ಯಾಕಂದ್ರೆ ನಾರ್ಮಲ್ ಸಿನಿಮಾ ಅಲ್ವಲ್ಲ ಸರ್, ಇದೊಂದು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಒಂದು ವೆರೈಟಿ ಸಿನಿಮಾ. ಸೊ ಅದೆಲ್ಲ ಕೂತ್ ಮಾಡೋದು ಇದೆ ಸರ್. ನೀವೆಲ್ಲ ಇದ್ದೀರಲ್ಲ ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ. ಹೌದೌದು. ನಾವೇನ್ ಮಾಡಿದ್ವಿ, ಅದನ್ನ ಸ್ಪ್ಲಿಟ್ ಮಾಡ್ಕೊಂಡ್ವಿ ಆಕ್ಚುಲಿ ಆರ್ಟಿಸ್ಟ್ಗಳಿಗೆ ಎಲ್ಲ ಮಾಡಿ. ಏನ್ ಮಾಡ್ತೀವಿ, ಸೆಂಟರ್ ಆಫ್ ಪಾಯಿಂಟ್ ಅದು ಹಬ್ಬ ನಡೆಯೋದು ಫುಲ್, ಕೊಂಡ ಆಯೋದಾಗ್ಲಿ, ಕೊಂಡ ಬೆಂಕಿ ಮೇಲೆ ಓಡೋದಾಗ್ಲಿ, ಇದಕ್ಕೆ ಏನ್ ಮಾಡ್ತೀವಿ, ಎಲ್ಲರೂ ಬಂದು ಅಲ್ಲಿ ಜಾಯ್ನ್ ಆಗ್ತಾ ಇದ್ವಿ ಟೋಟಲ್. ಸೊ ಸಪ್ರೇಟ್ ಆಗಿ ಈಶ್ವರ್ ಅವರು ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡ್ತಾ ಇದ್ರು, ಬಾಹುಬಲಿ ಅವರು ಸಪ್ರೇಟ್ ಟ್ರ್ಯಾಕ್ ಮಾಡ್ತಿದ್ರು, ಶ್ರೀಧರ್ ಸರ್ ಸಪ್ರೇಟ್ ಅವ್ರ ಒಂದು ಟ್ರ್ಯಾಕ್ ಶೂಟ್ ಮಾಡ್ಕೊಂಡು ಬರೋರು, ವಾಸು ಸರ್ ಮಾಡೋರು. ಸೊ ನಾವು ಒಂದ್ ಕಡೆ ಮಾಡ್ತಾ ಇದ್ವಿ ಸರ್. ಅದು ಮೋಸ್ಟ್ಲಿ ಒಂದು 150 ಅಡಿ ಮೇಲೆ ಇದೆ ಕೊಂಡ. 90 ಅಡಿ ಸರ್, 90 ಅಡಿ. ಗಂಧದ ಮರಗಳು, ಸೌದೆಗಳೆಲ್ಲ ಹಾಕಿ ಇಡೀ ಸುತ್ತಮುತ್ತ ಹಳ್ಳಿಗಳೆಲ್ಲ ತಂದು ಟ್ರ್ಯಾಕ್ಟರ್ ಗಂಟೆ ತಂದು ಹಾಕಿ ಅದನ್ನ ಜೋಡಿಸ್ತಾರೆ. ಬೆಳಗಿಂದ 6 ಗಂಟೆಗೆ ಕೊಂಡ ಬೆಂಕಿ ಇಟ್ಟರೆ ಬೆಳಗ್ಗೆ 6 ಗಂಟೆವರೆಗೂ ಅದು ಉರ್ದು ಸಮ ಮಾಡ್ತಾರೆ. ಅದ್ರ ಮೇಲೆ ಓಡ್ತಾರೆ ಸರ್. ಮಾಡ್ತಾರೆ ಸೊ 19ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಿದೆ ಸರ್. ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಲಿ. ಸಾರ್ ಹೇಳ್ದಂಗೆ, ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ, ನೀವು ನಮ್ಮ ಫ್ಯಾಮಿಲಿನೇ. ಸೊ ಎಲ್ಲರೂ ಪ್ರಚಾರ ಮಾಡಬೇಕು. ಆಮೇಲೆ ವಿಶೇಷವಾಗಿ ನಮ್ಮ ನಾರಾಯಣ ಗೌಡರಿಗೆ, ಯಾಕಂದ್ರೆ ಅವರು ನಾನು DTS ವರ್ಕ್ ಮಾಡ್ಬೇಕಾದ್ರೆ ಬಂದು ನೋಡೋರು 2 ರೀಲು. ಅವ್ರು ಅವತ್ತೇ ಹೇಳ್ಬಿಟ್ರು, ಇಲ್ಲ ಸರ್ ಈ ಸಿನಿಮಾನ ನಾವೇ ರಿಲೀಸ್ ಮಾಡ್ತೀವಿ ಸರ್, ನಮ್ಮ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ನಾರಾಯಣ ಗೌಡ್ರೆ, ನಿಮ್ಮ ಫ್ರೆಂಡ್ಸ್ ಟೀಮ್ ಎಲ್ಲರಿಗೂ. ನಿಮಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಮತ್ತೆ ನಾನು ಯಾರನ್ನೂ ಬಿಟ್ಟಿರ್ತೀನಿ, ಇಡೀ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಮ್ಮ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ತನಿಷಾ ಮೇಡಮ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಆ ಜನಗಳ ಮಧ್ಯದಲ್ಲಿ ಇವ್ರು ಅವತ್ತು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದಿದ್ರು, ಎಲ್ಲರಿಗಿಂತ ಜಾಸ್ತಿ ಕಾಟ ಇವ್ರಿಗೆ ಇದ್ದಿತ್ತು, ಹುಡುಗರು ಫ್ಯಾನ್ಸ್. ಸೊ ಅದ್ರ ಮಧ್ಯದಲ್ಲಿ ಅವರೇ ಸ್ಟ್ರಿಕ್ಟ್ ಆಗಿ ಒಂದು ಎಲ್ಲಿ ಬೇಕಲ್ಲೇ ಕನ್ವರ್ಟ್ಸ್ಮೆಂಟ್ ಮಾಡ್ತಾ ಇದ್ರು. ತುಂಬಾ ಥ್ಯಾಂಕ್ಸ್. ಸರ್ ಬಾಹುಬಲಿ ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಡೈರೆಕ್ಟ್ರು ಲಕ್ಷ್ಮೀ ಸರ್ ಎಲ್ಲ ಹೇಳಿದ್ದಾರೆ. ಇಲ್ಲಿ ಮೇನ್ ನಮ್ಮ ಗುರುಗಳು MD ಶ್ರೀಧರ್ ಸರು, KK ಸರು, ವಾಸು ಸರ್, ಇವರೇ ಮೇನ್ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ಇವರು ಮೇನ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನರೇಶ್ ಗೌಡರು, ಇವರೇ ಮೇನ್ ಆ್ಯಕ್ಚುಲಿ. ನಾವು ಏನು ಮಾಡಿದ್ವಿ, ಊರ ಹಬ್ಬ ಅಂದ ತಕ್ಷಣ ಎಲ್ರಿಗೂ ಒಂದು ಇತಿಹಾಸ ಇರುತ್ತೆ, ಎಲ್ಲ ಊರಲ್ಲೂ ಒಂದು ಇತಿಹಾಸ ಇರುತ್ತೆ. ಅವರೊಂದು ಎಳೆ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ. ಸೊ ಅದನ್ನು ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಒಂದು ಒಳ್ಳೆ ಕತೆ ಆಯಿತು.
ಅದನ್ನು ಮುಂದೆ ಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ನಮಗೆ ಅಲ್ಲಿ ಊರ ಹಬ್ಬ ಶೂಟಿಂಗ್ ಹೋದಾಗ ನಮ್ಗೆ ಅನಿಸ್ತಾ ಇತ್ತು ಅವರೆಲ್ಲ ಊರ ಹಬ್ಬ ಮಾಡ್ತಾ ಇದ್ರೆ ನಾವು ಸಿನಿಮಾ ಹಬ್ಬ ಮಾಡ್ತಾ ಇದ್ದಂಗೆ ಅನಿಸ್ತಾ ಇತ್ತು. ಯಾಕಂದರೆ ಎಲ್ಲ ಅಷ್ಟೊಂದು ಜನ ಟೆಕ್ನಿಷಿಯನ್ಸು, ಅಷ್ಟೊಂದು ಜನ ಕ್ಯಾಮ್ರಾಗಳು, ಅಷ್ಟೊಂದು ಆರ್ಟಿಸ್ಟ್ಗಳು, ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದರೆ ಆ ಊರ ಹಬ್ಬದಲ್ಲಿ ಒಂದೊಂದು ಕಥೆ ಇದೆ, ಫೀಲಿಂಗ್ಸ್ ಇದೆ, ಲವ್ ಇದೆ, ಎಮೋಷನಲ್ ಇದೆ, ಏನೇನೆಲ್ಲ ಇದೆ, ಆ ಕಾಮಿಡಿ ಇದೆ. ಅದು ಬಿಟ್ಟು ಈಗ ಬಸ್ಸಲ್ಲಿ ಬರಿತಾ ಇದ್ದಾರೆ ನೋಡಿ, ಅದೇನು ಪ್ರಾಣಿಗಳನ್ನ ಪ್ರಾಣಿಗಳ ಮೇಲೆ ದಯವಿರಲಿ ಅದನ್ನು ಬಳಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಈಗ 19ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಮಗಳ ಆರೈಕೆ ಮತ್ತು ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಹುಬಲಿ ಅವರೇ. ಈಶ್ವರ್ ಅವರೇ, ಓಕೆ, ನೀವು ಅದೇ ಹೇಳಿದ್ದು. ನಮಸ್ಕಾರ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಹಿರಿಯರಿಗೂ ಮತ್ತು ಇಲ್ಲಿ ನನ್ನದೆಲ್ಲ ಇದು ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಯೋಗ. ಯಾಕಂದರೆ ಲಕ್ಕಿ ಸರ್ ಮೊದಲಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ರೆಗ್ಯುಲರ್ ಸಿನಿಮಾ ಒಂದು ಚೆಕ್ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಬಿಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಗಳನ್ನು ಮತ್ತು ಒಂದು ಪ್ರಯೋಗ ಮಾಡೋದ್ರಲ್ಲಿ ಲಕ್ಕಿ ಸರ್ ಮೊದಲಿಂದ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳು ಅದೇ ಥರ ಮಾಡಿರೋದು. ಈ ಸಿನಿಮಾದ ವಿಶೇಷತೆನ ಎಲ್ಲ ನಮ್ಮ ಹಿರಿಯರಾದಂಥ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ನಮ್ಮ ಪುಣ್ಯ ಏನಂದರೆ ದೊಡ್ಡ ದೊಡ್ಡ ಸಿನಿಮಾ ದಿಗ್ಗಜರ ಜೊತೆಗೆ ಈ ಸಿನಿಮಾದಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಕೊಟ್ಟಿರೋದೇ ನಮ್ಮ ಪುಣ್ಯ. ಶ್ರೀಧರ್ ಸರ್ ಆಗಿರ್ಬೋದು, ಕೆ ಸಾರು, ವಾಸ ಸಾರು, ಲಕ್ಕಿ ಸಾರು. ಆಮೇಲೆ ಇದು ಇನ್ನೊಂದೇನೆಂದರೆ ವಿಶೇಷತೆ, ಜನಪದ ಹಾಡುಗಾರರಾದಂಥ ರಂಗಪ್ಪನ ಡಾಕ್ಟರ್ ನಂಜಪ್ಪ ಸಾರು ಅಂದರೆ ಅಷ್ಟು ಜನಗಳ ಮಧ್ಯೆ ಲೈವ್ ಆಗಿ ಆ ಬ್ಯಾಕ್ ಗ್ರೌಂಡಲ್ಲಿ ಅವರು ಸಾಂಗನ್ನು ಶೂಟ್ ಮಾಡಿದ್ವಿ ಅಂದರೆ ಅವ್ರ ಕಡೆಯಿಂದಾನೆ. ಅದು ಒಂದು ತುಂಬ ಚಾಲೆಂಜಿಂಗು. ಒಟ್ಟಾರೆ ಈ ಸಿನಿಮಾನೇ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಮತ್ತು ಈ ಊರೊಬ್ಬ ಅನ್ನೋದು ನಾವೆಲ್ಲರೂ ಏನಂದ್ರೆ ಹಬ್ಬ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರೆ ಹಬ್ಬದೊಳಗೆ ಇರ್ತಕ್ಕಂಥ ಒಂದು ಭಾವನೆಗಳು ಮತ್ತು ಕೆಲವೊಂದು ಅಲ್ಲಿ ಒಂದು ಮನೆತನದ ಒಂದೊಂದು ಸಮಸ್ಯೆಗಳು, ಏನು ಹಬ್ಬಗಳನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಇದರಲ್ಲಿ ಊರ ಹಬ್ಬದಲ್ಲಿ ಕೆಲವೇ ದಿನಗಳಲ್ಲಿ ತುಂಬ ನೀಟಾಗಿ ಕಟ್ಟಿಕೊಟ್ಟಿದ್ದಾರೆ ಇವರು ನಮ್ಮ ಲಕ್ಕಿ ಸರ್ ಸಾರಥ್ಯದಲ್ಲಿ, ಎಂ ಡಿ ಸರ್, ಶ್ರೀಧರ್ ಸರ್, ವಾಸು ಸರ್ ಎಲ್ಲರ ಸಾರಥ್ಯದಲ್ಲಿ. ದಯವಿಟ್ಟು 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಸಹಕಾರ ಬೇಕು, ಮಾಧ್ಯಮದವರು ಸಹಕಾರ, ಜನಗಳ ಸಹಕಾರ ಮತ್ತು ಎಲ್ಲ ಕಲಾವಿದರ ಸಹಕಾರ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಆಶೀರ್ವದಿಸಿ ಹಾರೈಸಿ ಅಂತ ಎಲ್ಲರಲ್ಲಿ ನನಗೆ ವಿನಂತಿ. ಥ್ಯಾಂಕ್ ಯು ಸರ್.